ಕುವೆಂಪು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಆತ್ಮೀಯರಾದ ಬಿ ಎಲ್ ಶಂಕರ್ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯ ಬಂಧುಗಳೇ, ಈಗಾಗಲೇ ಶಂಕರ್ ಅವರು ಹೇಳಿದಾಗೆ ಕುವೆಂಪು ರಾಷ್ಟ್ರೀಯ ಪುರಸ್ಕಾರದ ಪ್ರದಾನ ಸಮಾರಂಭದ ಹಿನ್ನೆಲೆಯಲ್ಲಿ ನಾನು ಸಮಕಾಲೀನ ವಿಷಯಗಳನ್ನು, ಕುವೆಂಪು ವಿಷಯಗಳನ್ನು ಎಲ್ಲವನ್ನೂ ಕುರಿತು ಮಾತಾಡಬಹುದು ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ನನ್ನ ಮಾತಿನ ವ್ಯಾಪ್ತಿ ಸ್ವಲ್ಪ ಹೆಚ್ಚು ಆಗ್ಬೋದು, ಆದರೆ ಸಮಯ ಹೆಚ್ಚಾಗೋದಿಲ್ಲ ಅಂತ ಹೇಳ್ತಾ ಕೆಲವು ಮಾತುಗಳನ್ನು ಇಲ್ಲಿ ಸಂದರ್ಭದಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ, ಎಂ ಚಂದ್ರಶೇಖರ್ ಅವರ ಪ್ರತಿಷ್ಠಾನದ ಜೊತೆಗೂಡಿ ಈ ರಾಷ್ಟ್ರೀಯ ಪುರಸ್ಕಾರವನ್ನು 11 ವರ್ಷಗಳಿಂದ ಕೊಟ್ಟು ಈಗ 12ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಮುಖಾಂತರವಾಗಿ ರಾಷ್ಟ್ರದ ಬೇರೆ ಬೇರೆ ರಾಜ್ಯದಲ್ಲಿರುವ ಭಾರತೀಯ ಸಾಹಿತ್ಯಕ್ಕೆ ಅನನ್ಯವಾದಂಥ ಕೊಡುಗೆ ಕೊಟ್ಟಿರುವಂತಹ ಲೇಖಕಿಯರನ್ನು ಗುರುತಿಸಿ ಅವರನ್ನು ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಕುವೆಂಪು ಪುರಸ್ಕಾರವನ್ನು ಕೊಡೋದ್ರ ಮುಖಾಂತರವಾಗಿ ಕುವೆಂಪು ಅವರನ್ನು ಬೇರೆ ರಾಜ್ಯಗಳಿಗೂ ಕರ್ಕೊಂಡು ಹೋಗುವಂಥ ಈ ಕೆಲಸ ಇದೆಯಲ್ಲ, ಈ ಕೆಲಸ ಮಾಡ್ತಿರುವಂತಹ ಎರಡೂ ಪ್ರತಿಷ್ಠಾನಗಳಿಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈ ಕುವೆಂಪು ಕುರಿತು ಮಾತಾಡುವಾಗ ಕುವೆಂಪು ಇಂದಿಗೂ ಯಾಕೆ ಪ್ರಸ್ತುತರಾಗಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕಾಗತ್ತೆ, ಅಥವಾ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಗ ಇವತ್ತಿನ ಸನ್ನಿವೇಶ ಇದೆಯಲ್ಲ, ಇವತ್ತಿನ ಸನ್ನಿವೇಶದಲ್ಲಿ ಕುವೆಂಪು ಯಾಕೆ ಹೆಚ್ಚು ಪ್ರಸ್ತುತ, ಕುವೆಂಪು ಅವರ ಮುಖಾಂತರವಾಗಿ ನಾವು ಜನಗಳನ್ನು ತಲುಪಬೇಕಾಗಿರುವಂಥ ಅನಿವಾರ್ಯತೆ ಏನಿದೆ ಅಂತ ಅಂದುಕೊಂಡಾಗ ಇವತ್ತಿನ ಸನ್ನಿವೇಶ ಹೇಗಿದೆ ಅಂತ ಯೋಚಿಸಬೇಕು ನಾವು. ಇವತ್ತು ಇಲ್ಲಿ ಜಾತಿ ಮತಧರ್ಮಗಳ ಧ್ರುವೀಕರಣ ನಡೀತಾ ಇದೆ, ಶ್ರೇಣೀಕರಣ ಇದೆ. ಶ್ರೇಣೀಕರಣ ಮತ್ತು ಧ್ರುವೀಕರಣಗಳ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇವತ್ತು ಯಾವತ್ತಿಗಿಂತ ಹೆಚ್ಚಾಗಿ ಈ ಶ್ರೇಣೀಕರಣ ಇದೆಯಲ್ಲ, ಅದು ಹಿಂದಿನಿಂದ ಇದೆ, ಅದಕ್ಕೊಂದು ಇತಿಹಾಸವೇ ಇದೆ. ಸಾಮಾಜಿಕ ಶ್ರೇಣೀಕರಣಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ ನಮ್ಮಲ್ಲಿ, ಅದೊಂದು ಕೆಟ್ಟ ಇತಿಹಾಸ ಅದು. ಆದರೆ ಈ ಧಾರ್ಮಿಕ ಧ್ರುವೀಕರಣ ಇತ್ತೀಚಿನ ದಶಕಗಳಲ್ಲಿ ಬಹಳ ಉಗ್ರ ರೂಪದಲ್ಲಿ ಇರೋದನ್ನು ನಾವು ನೋಡ್ತಿದ್ದೇವೆ. ಹಾಗಾಗಿ ಸಾಮಾಜಿಕ ಶ್ರೇಣೀಕರಣ ಮತ್ತು ಧಾರ್ಮಿಕ ಧ್ರುವೀಕರಣದ ಸಂದರ್ಭದ ಒಳಗಡೆ ಕುವೆಂಪು ವಿಚಾರಧಾರೆ ಹೆಚ್ಚು ಪ್ರಸ್ತುತವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಇವತ್ತು ಜಾತಿಗಳ ನಡುವೆ ಶ್ರೇಣೀಕರಣ ಇದೆ, ಅಷ್ಟೇ ಅಲ್ಲ ಜಾತಿಗಳ ಒಳಗೂ ಒಂದು ಶ್ರೇಣೀಕರಣ ಇದೆ, ಧರ್ಮಗಳ ನಡುವೆ ಶ್ರೇಣೀಕರಣ ಇದೆ, ಧರ್ಮಗಳ ಒಳಗೂ ಒಂದು ಶ್ರೇಣೀಕರಣ ಇದೆ. ಜಾತಿಗಳ ನಡುವೆ ಇರುವ ಶ್ರೇಣೀಕರಣವನ್ನು ನಾವು ನೋಡಿದ್ದೇವೆ. ಆದರೆ ಜಾತಿ ಒಳಗಿರೋ ಶ್ರೇಣೀಕರಣ ಇದೆಯಲ್ಲ, ನಿರ್ದಿಷ್ಟ ಜಾತಿಯ ಒಳಗಡೆ ಇರುವ ಶ್ರೇಣೀಕರಣ ವರ್ಗಗಳನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಧರ್ಮಗಳ ಒಳಗಡೆ ಇರತಕ್ಕಂಥ ಶ್ರೇಣೀಕರಣ ಇದೆಯಲ್ಲ, ಜಡತ್ವ ಮತ್ತು ಚಲನಶೀಲತೆಯ ನಡುವಿನ ಒಂದು ಮುಖಾಮುಖಿಗೆ ಕಾರಣವಾಗುತ್ತೆ. ಜಡವಾದಿಗಳು ಅನೇಕರು ಇರ್ತಾರೆ, ಆದರೆ ಜಡವಾದವನ್ನು ಒಪ್ಪದೆ ಒಳವಿಮರ್ಶಕರಾಗಿರ್ತಕ್ಕಂಥವ್ರೂ ನಿರ್ದಿಷ್ಟವಾದ ಧರ್ಮಗಳಲ್ಲಿ ಇರ್ತಾರೆ. ಈಗ ಗಾಂಧಿ ಅಂಥವರು, ವಿವೇಕಾನಂದರಂಥವರು ಹಿಂದೂ ಧರ್ಮದ ಒಳಗಡೆ ಜಡವಾದವನ್ನು ವಿರೋಧಿಸಿದ ಒಳವಿಮರ್ಶಕರಾಗಿ ಕೆಲಸ ಮಾಡಿದ್ದು ಉಂಟು. ಆ ಕಾರಣಕ್ಕಾಗಿಯೇ ಗಾಂಧಿಯವರ ಕೊಲೆಯಾದದ್ದೂ ಹೌದು ಈ ದೇಶದಲ್ಲಿ. ಹಾಗಾಗಿ ಒಂದು ಈ ಜಾತಿ ಶ್ರೇಣೀಕರಣ ಎನ್ನುವ ಅನಾರೋಗ್ಯಕರವಾದ ಒಂದು ಸಾಮಾಜಿಕ ವಾಸ್ತವ, ಧಾರ್ಮಿಕ ಧ್ರುವೀಕರಣ ಎನ್ನುವ ಅನಾರೋಗ್ಯಕರವಾದ ರಾಜಕೀಯ ಸಾಧನ, ಇವುಗಳ ನಡುವೆ ಕುವೆಂಪು ವಿಚಾರಧಾರೆ ನಮಗೆ ಹೆಚ್ಚು ಪ್ರಸ್ತುತ ಮತ್ತು ಅದನ್ನು ನಮ್ಮ ಯುವಜನತೆಗೆ ಹೆಚ್ಚು ತಲುಪಿಸಬೇಕಾದಂಥ ಅಗತ್ಯ ಮತ್ತು ಅನಿವಾರ್ಯತೆ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಶ್ರೇಣೀಕರಣ, ಈ ಸಾಮಾಜಿಕ ಶ್ರೇಣೀಕರಣ ಮತ್ತು ಧಾರ್ಮಿಕ ಧ್ರುವೀಕರಣಗಳಿಗೆ ಎದುರಾಗುವ ಪ್ರಖರ ಚಿಂತನೆಗಳನ್ನು ಕುವೆಂಪು ಅವರು ಕೊಟ್ಟಿದ್ದಾರೆ. ಅವರು ರಮ್ಯತೆಯ ಶಿಖರವೂ ಹೌದು. ಹಿಂದೆ ಅವರನ್ನು ರಮ್ಯತೆಯ ಶಿಖರ ಅನ್ನೋ ಹೆಸರಿನಲ್ಲೇ ನಮ್ಮ ಉದ್ದಾಮ ಸಾಹಿತಿಯೊಬ್ಬರು ಬರೆದದ್ದುಂಟು. ಆದರೆ ಅದರ ಜೊತೆಗೆ ಅವರು ಚಿಂತನೆಯ ಶಿಖರವೂ ಹೌದು. ನಾನು ಯಾವಾಗಲೂ ಕುವೆಂಪು ಅವರನ್ನು ಚಿಂತನೆಯ ಶಿಖರ ಅಂತಲೇ ಕರೆಯೋದಕ್ಕೆ ಹೆಚ್ಚು ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಅವರ ಚಿಂತನಶೀಲತೆ ಮತ್ತು ವಿಚಾರಧಾರೆ ಇದೆಯಲ್ಲ, ಅದು ಇವತ್ತು ಹೆಚ್ಚು ಪ್ರಸ್ತುತವಾಗ್ತಿದೆ ಮತ್ತು ಅದನ್ನು ಹೆಚ್ಚು ನಾವು ಜನಗಳ ಹತ್ತಿರ ತೆಗೆದುಕೊಂಡು ಹೋಗಬೇಕಾಗಿರುವಂಥ ಅನಿವಾರ್ಯವೊಂದನ್ನು ನಮ್ಮ ಸಮಕಾಲೀನ ಸಂದರ್ಭ ಸೃಷ್ಟಿ ಮಾಡಿದೆ. ನಿಜ, ಕುವೆಂಪು ಅವರು ಮಹಾಕವಿ, ಮಹಾದಾರ್ಶನಿಕರು, ಮಹಾಚಿಂತಕರು, ಸಾಹಿತ್ಯ ಮೀಮಾಂಸಕರು, ಇವೆಲ್ಲದರ ಜೊತೆಗೆ ನನಗೆ ಕುವೆಂಪು
ಇನ್ನೊಂದು ರೀತಿಯಲ್ಲಿ ಬಹಳ ಮುಖ್ಯ ಅಂತ ಅನಿಸುತ್ತೆ. ಕುವೆಂಪು ಒಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅಂತಲೂ ಕರೆಯೋಕ್ಕೆ ಇಷ್ಟಪಡ್ತೇನೆ ನಾನು. ಸಾಮಾನ್ಯವಾಗಿ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅಂದರೆ ಸಾಮಾಜಿಕ ಕ್ರಿಯಾಶೀಲರು ಅಥವಾ ಸಾಮಾಜಿಕ ಕ್ರಿಯಾಶೀಲತ್ವ ಅಂತ ಅಂದರೆ ನಾವು ಬೀದಿಗೆ ಬರಬೇಕು, ಬೀದಿಲಿ ಬಂದು ಘೋಷಣೆಯನ್ನು ಕೂಗಬೇಕು, ಮೆರವಣಿಗೆಯಲ್ಲಿ ಇರಬೇಕು ಇತ್ಯಾದಿಗಳನ್ನೆಲ್ಲ ನಿರೀಕ್ಷೆ ಮಾಡ್ತಿರ್ತೇವೆ. ಅವರು ನಿಜವಾದ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿರ್ತಾರೆ ಅವರೆಲ್ಲರೂ. ಆದರೆ ಕುವೆಂಪು ಬೀದಿಗೆ ಬರದೆಯೂ ಒಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿದ್ದರು. ಅವರ ಚಿಂತನೆಗಳ ಮುಖಾಂತರವಾಗಿ, ಪ್ರಖರವಾದ ವಿಚಾರಧಾರೆಯ ಮುಖಾಂತರವಾಗಿ, ಅವರ ಬರಹ ಮತ್ತು ಭಾಷಣಗಳ ಮುಖಾಂತರವಾಗಿ ಒಬ್ಬ ಸಾಮಾಜಿಕ ಕ್ರಿಯಾಶೀಲತ್ವವನ್ನು ಸಾಧಿಸಿ ತೋರಿಸಿದಂತಹ ಒಬ್ಬ ವಿಶಿಷ್ಟವಾದಂಥ ವ್ಯಕ್ತಿತ್ವ ಆಗಿದ್ದರು ಅನ್ನೋ ಕಾರಣಕ್ಕಾಗಿಯೂ ಕುವೆಂಪು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಯಾಕೆ ಪ್ರಸ್ತುತ ಅಂತ ಅಂದಾಗ, ಇವತ್ತು ನಾವು ಏನನ್ನು ಕುರಿತು ಮಾತಾಡ್ತಿದ್ದೇವೆ? ಧಾರ್ಮಿಕ ಮೂಲಭೂತವಾದದ ವಿರುದ್ಧ ಮಾತಾಡ್ತೇವೆ, ಸಮಾನತೆಯ ಪರವಾಗಿ ಮಾತಾಡ್ತೇವೆ, ಸೌಹಾರ್ದತೆಯ ಪರವಾಗಿ ಮಾತಾಡ್ತೇವೆ, ಒಕ್ಕೂಟ ವ್ಯವಸ್ಥೆಯ ಪರವಾಗಿ ಮಾತಾಡ್ತೇವೆ. ಈ ಎಲ್ಲ ಅಂಶಗಳನ್ನು ನೀವು ಗಮನಿಸಿದರೆ ಕುವೆಂಪು ಅವತ್ತಿನ ಕಾಲದಲ್ಲಿಯೇ ಈ ಎಲ್ಲ ಅಂಶಗಳನ್ನು ತಮ್ಮ ಚಿಂತನೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಮತ್ತು ಪ್ರತಿಪಾದಿಸ್ತಾ ಬಂದಿದ್ದಾರೆ. ಅದಷ್ಟನ್ನು ನಾವು ಗಮನಿಸ್ಬೋದು. ದೇವರು ಮತ್ತು ಧರ್ಮದ ದುರುಪಯೋಗದ ಬಗೆಗೆ ಪ್ರಖರವಾಗಿ ಮತ್ತು ನಿಖರವಾಗಿ ಮೊದಲಿಂದ ಪ್ರತಿಪಾದಿಸ್ಕೊಂಡು ಬಂದಂಥವರು ಕುವೆಂಪು ಅವರಾಗಿದ್ದರು. ನೀವು ಒಕ್ಕೂಟ ಪದ್ಧತಿ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇವಲ್ಲ, ಒಕ್ಕೂಟ ಪದ್ಧತಿಗೆ ಬಹಳ ಒಳ್ಳೆಯ ಉದಾಹರಣೆ ಅಂತ ಅಂದರೆ, ನಿದರ್ಶನ ಅಂದರೆ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎನ್ನುವ ಸಾಲುಗಳು ಬಹಳ ಒಳ್ಳೆಯ ನಿದರ್ಶನ ಅವು. ಅಂದರೆ ನಮ್ಮ ನಾಡಗೀತೆ ಅಂತ ಯಾವುದನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಅದರಲ್ಲಿಯೇ ಒಂದು ಒಕ್ಕೂಟ ಪದ್ಧತಿಯ ಸೂಕ್ಷ್ಮಗಳಿರೋದನ್ನು ನಾವು ಗಮನಿಸ್ತೇವೆ. ಅದಷ್ಟೇ ಅಲ್ಲ, ಕುವೆಂಪು ಅವರು ಹೇಳ್ತಾರೆ ಕರ್ನಾಟಕ ಭಾರತ ಮಾತೆಯ ಮಗಳು. ಅದರ ಜೊತೆಗೆ ತಮಿಳಿರ್ಬೋದು, ಮಲಯಾಳಿ ಇರ್ಬೋದು, ಪಂಜಾಬಿ ಇರ್ಬೋದು, ಗುಜರಾತಿ ಇರ್ಬೋದು, ಈ ಎಲ್ಲವೂ ತೆಲುಗು ಇರ್ಬೋದು, ಇವೆಲ್ಲವೂ ಕರ್ನಾಟಕದ ಸೋದರಿಯರು. ಮಗಳು ಹಾಳಾಗಿ ತಾಯಿ ಬೆಳೆಯುವುದು ಸಾಧ್ಯವೇ ಇಲ್ಲ ಅಂತ ಬರೀತಾರೆ ಅವರು. ಬಹಳ ಮುಖ್ಯವಾದ ಮಾತು ಇದು ಅಂತ ಅಂದ್ಕೊಂಡಿದ್ದೇನೆ. ನಾವು ಕರ್ನಾಟಕ ಅನ್ನೋದು ಭಾರತ ಮಾತೆಯ ಮಗಳು ಅಂತ ಅಂದರೆ, ಮಗಳು ಹಾಳಾಗಿ ತಾಯಿ ಬೆಳೆಯುವುದು ಸಾಧ್ಯವೇ ಇಲ್ಲ ಅಂದರೆ ಒಂದು ಪ್ರಾದೇಶಿಕ ಪ್ರಜ್ಞೆ ಇದೆಯಲ್ಲ, ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಾದೇಶಿಕತೆಗೆ ಇರುವ ಮಹತ್ವ ಇದೆಯಲ್ಲ, ಇದನ್ನು ಕುವೆಂಪು ಬಹಳ ಖಚಿತವಾಗಿ ನಿಖರವಾಗಿ ಪ್ರತಿಪಾದಿಸಿರೋದನ್ನು ನಾವು ನೋಡ್ತಿದ್ದೇವೆ. ಅದಷ್ಟೇ ಅಲ್ಲ, ಇಡೀ ಈ ಪರಿಭಾಷೆಯನ್ನು ನೀವು ಗಮನಿಸಿದಾಗ ಅಲ್ಲೊಂದು ಕುಟುಂಬದ ಪರಿಭಾಷೆ ಇದೆ. ಇಲ್ಲಿ ಕುಟುಂಬದ ಸಂಬಂಧ ಇದೆಯಲ್ಲ, ಅದರ ಸೂಕ್ಷ್ಮಗಳಲ್ಲಿರೋದನ್ನು ನಾವು ನೋಡ್ತಿದ್ದೇವೆ. ಹಾಗಾಗಿ ರಾಷ್ಟ್ರೀಯತೆ ಮತ್ತು ಪ್ರಾದೇಶಿಕತೆಗಳ ಸಂಬಂಧ ಒಂದು ಕುಟುಂಬದ ಸಂಬಂಧ ಇರಬೇಕು. ಆದರೆ ಆದ್ಯತೆ ಇದೆಯಲ್ಲ, ಅದು ಮಗಳ ಅಭಿವೃದ್ಧಿ. ಮಗಳು ಹಾಳಾಗಬಾರ್ದು. ಮಗಳು ಹಾಳಾದರೆ ತಾಯಿ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮಗಳನ್ನು ಮೊದಲ ಆದ್ಯತೆಯಾಗಿ ಸ್ವೀಕರಿಸಬೇಕು ಅನ್ನೋದ್ರ ಮುಖಾಂತರವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿರುವ ರಾಜ್ಯಗಳ ಸ್ವಾಯತ್ತತೆಯ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಸರಿಯಾದಂತಹ ಒಂದು ಸ್ಪಷ್ಟನೆ ಮತ್ತು ನಿದರ್ಶನವನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ನಾವು ಒಕ್ಕೂಟ ವ್ಯವಸ್ಥೆ ಹಾಳಾಗ್ತಾ ಇದೆ, ಅಧಿಕಾರದ ಕೇಂದ್ರೀಕರಣ ಜಾಸ್ತಿ ಆಗ್ತಿದೆ, ಎಲ್ಲವೂ ಕೇಂದ್ರ ಸರ್ಕಾರ ತನ್ನ ಹತ್ರ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದೆ ಅಂತ ಹೇಳೋ ಸಂದರ್ಭದ ಒಳಗಡೆ ನಾವು ಮಗಳು ಹಾಳಾಗಿಬಿಟ್ಟು ತಾಯಿ ಉದ್ಧಾರ ಆಗಲ್ಲ ಅನ್ನೋ ಮಾತಿದೆಯಲ್ಲ, ಇದನ್ನು ಭಾಳ ಗಟ್ಟಿಯಾಗಿ ಹೇಳಬೇಕಾಗಿರೋ ಸಂದರ್ಭ ಇದೆ. ಕುವೆಂಪು ಆ ದಿನಗಳಲ್ಲಿ ಮಾತನ್ನು ಹೇಳಿದರು ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಒಕ್ಕೂಟ ಪದ್ಧತಿಯ ಪ್ರತಿಪಾದನೆಗೆ ಕುವೆಂಪು ತುಂಬ ಪ್ರಸ್ತುತವಾಗ್ತಾ ಇರ್ತಾರೆ. ಅದಷ್ಟೇ ಅಲ್ಲ, ಒಕ್ಕೂಟ ಅಂದ ಕೂಡಲೇ ಅಲ್ಲಿ ಬಹುತ್ವ ಇದ್ದೇ ಇರುತ್ತೆ. ಒಕ್ಕೂಟ ಪದ್ಧತಿ ಎನ್ನುವುದರ ಒಳಗಡೆನೇ ಬಹುತ್ವದ ಸೂಕ್ಷ್ಮಗಳು ತಾನಾಗಿ ಸೇರಿಕೊಂಡಿರುತ್ತವೆ. ಈ ಧಾರ್ಮಿಕ ಧ್ರುವೀಕರಣ ಅಥವಾ ಧಾರ್ಮಿಕ ಮೂಲಭೂತವಾದವನ್ನು ಕುವೆಂಪು ಅವರು ಸಾಕಷ್ಟು ವಿರೋಧ ಮಾಡ್ತಾ ಬರ್ತಾರೆ. ಅವರು ಮತಧರ್ಮಗಳನ್ನು ಕುರಿತಂತೆ ಅವರ ಪ್ರತಿರೋಧ ಅಷ್ಟೇ ಖಚಿತವಾಗಿರೋದನ್ನು ನಾವು ನೋಡ್ತೇವೆ. ಅವರು ಒಂದು ಕಡೆ ಬರೆದಿದ್ದಾರನ್ನು ನೀವು ಅನೇಕರು ಅದನ್ನು ಗಮನಿಸಿರ್ತೀರಿ. ಮೊದಲೇ ವಲಸಿಟ್ಟಿರುವ ಅಂಗಿಗಳಂತೆ ಈ ಮತಧರ್ಮಗಳು ಅಂತಾರೆ. ಮೊದಲೇ ವಲಸಿಟ್ಟುಬಿಟ್ಟಿದ್ದಾರೆ, ನಾವು ಅದಕ್ಕೆ ಸೇರ್ಕೋಬೇಕು. ಆ ಥರದವು ಈ ಮತಧರ್ಮಗಳೆಲ್ಲವೂ. ಆದರೆ ನಮಗೆ ಬೇಕಾಗಿರೋದೇನು ಅಂತಂದರೆ, ನಮಗೆ ಬೇಕಾದ ಅಂಗಿಗಳನ್ನು ಹೊಲಿಸಿಕೊಳ್ಳುವ ಸ್ವಾತಂತ್ರ್ಯ ನಮಗಿರಬೇಕು. ಅಂದರೆ ಯಾವುದು ಧಾರ್ಮಿಕ ಮೂಲಭೂತವಾದ ಅಂತಂದರೆ, ನೀನು ಹೀಗೇ ಇರಬೇಕು ಅಂತ ಹೇಳ್ತಕ್ಕಂಥದ್ದು, ಇದಮಿತ್ತಂ ನೀನು ಹೀಗೇ ನಡ್ಕೋಬೇಕು ಅಂತ ಹೇಳ್ತಕ್ಕಂಥ ಮೂಲಭೂತವಾದಿ ಗುಣ ಇದೆಯಲ್ಲ, ಅದು ಈಗಾಗಲೇ ಹೊಲೆದಿರೋ ಅಂಥ ಒಂದು ಅಂಗಿ ರೀತಿಯಲ್ಲಿ. ಆದರೆ ನಮಗೆ ನಮ್ಮ ಅಂಗಿಯನ್ನು
ಹೊಲಿಸ್ಕೊಳ್ಳೋ ಸ್ವಾತಂತ್ರ್ಯ ನಮಗಿರಬೇಕು ಅನ್ನೋದೇ ಒಂದು ಬಹುತ್ವದ ಪ್ರತಿಪಾದನೆ. ಅದೊಂದು ಸ್ವಾಯತ್ತತೆಯ ಪ್ರತಿಪಾದನೆ, ಧಾರ್ಮಿಕ ಸ್ವಾತಂತ್ರ್ಯದ ಪ್ರತಿಪಾದನೆ. ಅದಷ್ಟೇ ಅಲ್ಲ, ಅವರು ಮನುಸ್ಮೃತಿಯನ್ನು ಕುರಿತು ಮಾತಾಡಿದ್ದಿರ್ಬೋದು, ಧರ್ಮಶಾಸ್ತ್ರಗಳನ್ನು ಕುರಿತು ಮಾತಾಡಿದ್ದಿರ್ಬೋದು, ಎಲ್ಲವನ್ನು ವಿಮರ್ಶಿಸುವ, ಪರಿಶೀಲಿಸುವ ಹಕ್ಕು ನಮಗಿದೆ ಅನ್ನೋ ಮಾತನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅವರು ಬಹುತ್ವವನ್ನು, ಧಾರ್ಮಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದನೆ ಮಾಡ್ತಂದಂಥವರಾಗಿದ್ದರು. ಈ ವಿಚಾರಧಾರೆ ಸಹ ನಮಗೆ ಇವತ್ತು ಬಹಳ ಮುಖ್ಯವಾದದ್ದು ಅಂತ ಅಂದ್ಕೊಂಡಿದ್ದೇನೆ. ಇನ್ನು ನಾವು ಸಮಾನತೆಯನ್ನು ಕುರಿತು ಅನೇಕ ವರ್ಷಗಳಿಂದ, ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿಯೂ ನಿರಂತರವಾಗಿ ಪ್ರತಿಪಾದಿಸ್ಕೊಂಡು ಬಂದಿದ್ದೇವೆ. ಈ ಸಮಾಜದಲ್ಲಿ ಸಮಾನತೆ ಇರಬೇಕು, ಈ ದೇಶದಲ್ಲಿ ಸಮಾನತೆ ಇರಬೇಕು ಅಂಥೇಳಿ. ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅಂದರೆ ನಮಗೆಲ್ಲರಿಗೂ ಪ್ರಸಿದ್ಧವಾಗಿರುವಂಥ ಕುವೆಂಪು ಅವರ ಮಾತು, ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು. ಈ ಎರಡು ಸರಳವಾದ ಸಾಲುಗಳೇನೇ ಕುವೆಂಪು ಅವರ ಸಮಾನತೆಯ ತತ್ವವನ್ನು ಹೇಳ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಅವರು ಅನೇಕ ಸಂದರ್ಭಗಳಲ್ಲಿ ಹೇಳ್ಕೋತಾರೆ, ನಾನು ಸಮಾನತಾವಾದಿ, ಯಾವ ಧರ್ಮದವನೂ ಅಲ್ಲ, ಯಾವ ಜಾತಿಯವನೂ ಅಲ್ಲ, ಆದರೆ ನಾನು ಸಮಾನತಾವಾದಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾವು ಏನು ಸಮಾನತೆಯನ್ನು ಬಯಸ್ತೇವೆ, ಅದಕ್ಕೆ ಪೂರಕವಾದಂತಹ ಪ್ರತಿಪಾದನೆ ಸಹ ಕುವೆಂಪು ಅವರ ಬರವಣಿಗೆಯಲ್ಲಿ ನಮಗೆ ಸಿಗೋದನ್ನು ನೋಡ್ತೇವೆ. ಸೌಹಾರ್ದತೆಗೆ ಬಹಳ ಒಳ್ಳೆಯ ಉದಾಹರಣೆ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಮಾತು. ಇವತ್ತು ತೋಟಕ್ಕೆ ಬೆಂಕಿ ಹಚ್ಚಲಾಗ್ತಿದೆ, ಬೆಳಕು ಬರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಸೌಹಾರ್ದತೆಗೆ ಬಹಳ ಸಾಂಕೇತಿಕವಾದ ಸಾಲು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಒಂದು ದೊಡ್ಡ ಆದರ್ಶ. ಇದು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಎನ್ನುವ ಕುವೆಂಪು ಆಶಯ ಸಹ ಇವತ್ತು ಬಹಳ ಪ್ರಸ್ತುತವಾದದ್ದು ಅಂತ. ಹಾಗಾಗಿ ನನಗೆ ಕುವೆಂಪು ಒಕ್ಕೂಟ ಪದ್ಧತಿಯ ಪ್ರತಿಪಾದಕರಾಗಿ ಮುಖ್ಯ ಆಗ್ತಾರೆ, ಧಾರ್ಮಿಕ ಮೂಲಭೂತವಾದದ ವಿರೋಧಿಗಳಾಗಿ ಮುಖ್ಯ ಆಗ್ತಾರೆ, ಸಮಾನತೆಯ ಕನಸುಗಾರರಾಗಿ ಮುಖ್ಯ ಆಗ್ತಾರೆ, ಸೌಹಾರ್ದತೆಯ ಸಂವೇದನಾಶೀಲರಾಗಿ ಮುಖ್ಯ ಆಗ್ತಾರೆ. ಹಾಗಾಗಿ ಕುವೆಂಪು ಅವರ ಬರವಣಿಗೆಯನ್ನು ಓದ್ತಾ ಬಂದರೆ, ಅವ್ರ ಭಾಷಣಗಳನ್ನು ಗಮನಿಸ್ತಾ ನಾವು ಓದಿದ್ರೆ, ಒಟ್ಟು ಅದರೊಳಗಡೆ ಇರತಕ್ಕಂಥದ್ದೇನು ಅಂದರೆ ಒಕ್ಕೂಟ ಪದ್ಧತಿಯ ಪ್ರತಿಪಾದನೆ ಇದೆ, ಧಾರ್ಮಿಕ ಮೂಲಭೂತವಾದದ ವಿರೋಧ ಇದೆ, ಸಮಾನತೆಯ ಕನಸು ಇದೆ, ಸೌಹಾರ್ದತೆಯ ಸಂವೇದನೆ ಇದೆ. ಇವತ್ತು ನಮ್ಮ ದೇಶಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರೋದೆಲ್ಲವೂ ಇದೇನೇನೇ. ಒಕ್ಕೂಟ ಪದ್ಧತಿ ಉಳಿಬೇಕಾಗಿದೆ, ಸೌಹಾರ್ದತೆ ಉಳಿಬೇಕಾಗಿದೆ, ಸಮಾನತೆ ಸ್ಥಾಪಿತವಾಗಬೇಕಾಗಿದೆ, ಧಾರ್ಮಿಕ ಮೂಲಭೂತವಾದವನ್ನು ಧಿಕ್ಕರಿಸಬೇಕಾಗಿದೆ. ಈ ಎಲ್ಲ ವಿಚಾರಗಳಿಗೂ ಕುವೆಂಪು ಅವರ ಚಿಂತನಾಶೀಲತೆ, ಚಿಂತನಾಧಾರೆ, ವಿಚಾರಧಾರೆ ಇದೆಯಲ್ಲ, ಅದು ಇವತ್ತಿಗೂ ಪ್ರಸ್ತುತವಾಗಿ ನಮಗೆ ಅತ್ಯಗತ್ಯವಾಗಿ ಬೇಕಾಗಿರತಕ್ಕಂಥದ್ದು ಅನ್ನೋದನ್ನು ಈ ಮುಖಾಂತರ ಹೇಳ್ಬೋದು. ಕುವೆಂಪು ಅವರನ್ನು ಅರ್ಥ ಮಾಡಿಕೊಳ್ಳುವಾಗ ಕೆಲವು ಸಾರಿ ಮೇಲ್ನೋಟಕ್ಕೆ ಅವರಲ್ಲಿ ವೈರುಧ್ಯಗಳಿರಬಹುದು ಅಂತ ಅನಿಸೋದು ಉಂಟು. ಆದರೆ ಕುವೆಂಪು ಅವರು ಬೆಳೆದು ಬಂದ ಹಿನ್ನೆಲೆ ಯಾವುದು? ಸ್ವಾತಂತ್ರ್ಯ ಪೂರ್ವದಿಂದ ಬೆಳೆದು ಬಂದಂಥವ್ರು. ಅವರು ರಾಷ್ಟ್ರೀಯ ಹೋರಾಟಗಳ ಹಿನ್ನೆಲೆಯಲ್ಲಿ ಬಂದಂಥವರು. ರಾಷ್ಟ್ರೀಯ ಹೋರಾಟ ಅಂತ ಕರೆಯಲ್ಲ ನಾನು, ರಾಷ್ಟ್ರೀಯ ಹೋರಾಟಗಳು ಅಂತ ರಾಷ್ಟ್ರೀಯತೆಗಳ, ಅನೇಕ ರಾಷ್ಟ್ರೀಯತೆಗಳ ಹಿನ್ನೆಲೆಯಲ್ಲಿ ಬೆಳೆದು ಬಂದಂಥವರು. ಅರವಿಂದ್ರಿರ್ಬೋದು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಇಂಥವರ ಪ್ರಭಾವ ಇದೆಯಲ್ಲ ಅವ್ರ ಮೇಲಾಗದ್ದು ಉಂಟು. ಈ ಹಿನ್ನೆಲೆಯ ಒಳಗಡೆ ಯಾವುದನ್ನು ಮೇಲ್ನೋಟಕ್ಕೆ ನಾವು ವೈರುಧ್ಯ ಅಂತ ಕರಿತೇವೆ, ಅದು ವೈರುಧ್ಯವಲ್ಲ. ಕುವೆಂಪು ವೈರುಧ್ಯಗಳನ್ನು ಮೀರಿದ ಒಬ್ಬ ವೈಚಾರಿಕ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಟ್ಟು ಕುವೆಂಪು ಅವರು ವೈರುಧ್ಯಗಳನ್ನು ಮೀರಿದ ಒಬ್ಬ ವೈಚಾರಿಕ. ನೋಡಿ, ವಿಚಾರವಾದವನ್ನು ಕುರಿತು ಅವರು ಮಾತಾಡ್ತಾರೆ, ಆದರೆ ಅದೇ ಸಂದರ್ಭದಲ್ಲಿ ಭಕ್ತಿವಾದವೂ ಅವರಲ್ಲಿದೆ. ನಾವು ಅಂದ್ಕೋತೇವೆ ವಿಚಾರವಾದಕ್ಕೂ ಭಕ್ತಿಗೂ ಸಂಬಂಧ ಇಲ್ಲ ಅಂತ. ಆದರೆ ಕುವೆಂಪು ಅವರ ದೃಷ್ಟಿಯಲ್ಲಿ ವಿಚಾರವಾದ ನಾಸ್ತಿಕವಾದವಲ್ಲ. ಇದನ್ನು ಅತ್ಯಂತ ಸ್ಪಷ್ಟವಾಗಿ ಒಂದು ಲೇಖನದಲ್ಲಿ ಅವರು ಹೇಳ್ತಾರೆ. ವಿಚಾರವಾದ ಅಂದರೆ ನಾಸ್ತಿಕವಾದ ಅಲ್ಲ ಅಂತ ಹೇಳಿ. ಹಾಗಾದರೆ ಅವರ ದೃಷ್ಟಿಯಲ್ಲಿ ಭಕ್ತಿ, ಹಾಗಾದರೆ ವಿಚಾರವಾದ ನಾಸ್ತಿಕವಾದವಲ್ಲ ಅಂದರೆ ಧರ್ಮವನ್ನು ನಂಬಿದ್ರೆ ಅವರು ಸಾಂಸ್ಥಿಕ ಧರ್ಮದ ವಿರೋಧಿಗಳು. ಅವರು ಸಾಂಸ್ಥಿಕ ಧರ್ಮಕ್ಕೂ ಭಕ್ತಿಗೂ ವ್ಯತ್ಯಾಸ ಇದೆ. ಭಕ್ತಿಗೆ ಯಾವತ್ತೂ ಬೈಲ ಇರೋದಿಲ್ಲ. ಇವತ್ತು ಭಕ್ತಿಗೂ ಬೈಲ ಹಾಕಿರ್ತಾರೆ, ನೀನು ಹೀಗೆ ಪೂಜೆ ಮಾಡಬೇಕು, ಇಂಥದೇ ಮಂತ್ರ ಹೇಳಬೇಕು, ಅದು ಅರ್ಥ ಆಗದಿದ್ರೂ ಪರವಾಗಿಲ್ಲ, ಆ ಮಂತ್ರ ಹೀಗೆ ಆರತಿಯನ್ನು ಬೆಳಗಬೇಕು ಅಂದರೆ ಈ ಭಕ್ತಿಗೆ ಬೈಲ ಹಾಕೋದಿದೆಯಲ್ಲ, ಆ ಭಕ್ತಿಗೆ ಬೈಲವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ನಿಜವಾದ ಅರ್ಥದಲ್ಲಿ ಧಾರ್ಮಿಕರೇ ಆಗಿರೋದಿಲ್ಲ ಅವರು. ಹಾಗಾಗಿ ವಿಚಾರವಾದವನ್ನು ಹೇಳುವ, ವಿಚಾರವಾದ ಅಂದರೆ ನಾಸ್ತಿಕವಾದವಲ್ಲ ಅಂತ ಪ್ರತಿಪಾದಿಸುವ ಕುವೆಂಪು ಭಕ್ತಿಯ ಬಗೆಗೆ ನಂಬಿಕೆಯನ್ನು ಯಾಕೆ ಇಟ್ಕೊಂಡಿರ್ತಾರೆ ಅಂತ ಅಂದರೆ, ಒಬ್ಬ ಬೇಡರ ಕಣ್ಣಪ್ಪನ ಭಕ್ತಿ, ಒಬ್ಬ ಶಬರಿಯ ಭಕ್ತಿಗೆ ಯಾವ ಬೈಲ ಇರೋದಿಲ್ಲ. ಅದು ಹೃದಯಸ್ಥವಾದದ್ದು ಭಕ್ತಿ.
ಅಲ್ಲೊಂದು ಪ್ರಾಮಾಣಿಕತೆ ಇರುತ್ತೆ. ಅದು ದೈವ, ತಾವು ನಂಬಿದ ದೈವದ ಜೊತೆ ನಡೆಯುವ ಒಂದು ಮೌನ ಸಂವಾದ ಆಗಿರುತ್ತೆ ಅನ್ನೋ ಕಾರಣಕ್ಕಾಗಿ ವಿಚಾರವಾದ, ಭಕ್ತಿವಾದ ಎರಡನ್ನೂ ಏಕಕಾಲದಲ್ಲಿ ಅವರು ನಂಬ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ದೇವರಿಗೆ ಕುರಿ, ಕೋಳಿ ಇತ್ಯಾದಿ ಬಲಿನೂ ಬೇಡ, ಯಾವುದೇ ರೀತಿಯ ನೈವೇದ್ಯ ಬೇಡ, ದೇವರಿಗೆ ಬೇಕಾದುದು ಭಕ್ತಿ ಅಂತ ಪ್ರತಿಪಾದಿಸ್ತಾರೆ ಅವರು. ಅಂದರೆ ಏಕಕಾಲದಲ್ಲಿ ವಿಚಾರವಾದಿಯು ಅವರದೇ ರೀತಿಯ ವಿಚಾರವಾದವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿರ್ವಚಿಸ್ಕೊಳ್ಬೋದು. ಆದರೆ ಕುವೆಂಪು ಅವರ ವಿಚಾರಧಾರೆ ಇದೆಯಲ್ಲ, ಅದು ಸಾಂಸ್ಥಿಕ ಧರ್ಮವನ್ನು ನಿರಾಕರಿಸುತ್ತೆ. ಆದರೆ ಪ್ರಾಮಾಣಿಕವಾದಂತಹ ಖಾಸಗಿ ಭಕ್ತಿತನವನ್ನು ಒಪ್ಕೊಳ್ತಾ ಹೋಗುತ್ತೆ ಅವರ ವಿಚಾರವಾದ. ಆ ರೀತಿಯ ವಿಚಾರವಾದ ಮತ್ತು ಭಕ್ತಿವಾದಗಳನ್ನು ಒಂದುಗೂಡಿಸಿದಂತಹ ವೈರುಧ್ಯಗಳನ್ನು ಮೀರಿದಂಥ ಒಂದು ವೈಚಾರಿಕತೆಯನ್ನು ಕುವೆಂಪು ಅವರಲ್ಲಿ ಕಾಣೋಕ್ಕೆ ಸಾಧ್ಯ ಇದೆ. ಹಾಗೆಯೇ ಭಾವುಕತೆ ಮತ್ತು ಬೌದ್ಧಿಕತೆ, ಬಹಳ ಭಾವುಕರ ಅಂತ ಅಂದರೆ ಭಾವುಕತೆ ಮತ್ತು ಬೌದ್ಧಿಕತೆ ಎರಡನ್ನೂ ಒಟ್ಟಿಗೆ ಇರೋವಂಥದ್ದನ್ನು ನಾವು ನೋಡ್ಬೋದು. ನಿಸರ್ಗವನ್ನು ಕಂಡಾಗ ಅವರಲ್ಲಿರುವ ಭಾವುಕತೆ, ಇನ್ನೊಂದು ಕಡೆ ಅವರ ವಿಚಾರಧಾರೆ ಬಂದಾಗ ಬರುವ ಬೌದ್ಧಿಕತೆ, ಇವೆರಡನ್ನೂ ಅವರ ಕಾವ್ಯದಲ್ಲಿ ಕಾಣೋದು ಸಾಧ್ಯ ಇದೆ. ಹಾಗಾಗಿಯೇ ನನಗೆ ಕೇವಲ ಇವರನ್ನು ರಮ್ಯತೆ ಅಂತ ಕರೆಯೋದಕ್ಕೆ ಇಷ್ಟ ಆಗೋದಿಲ್ಲ ಕುವೆಂಪು ಅವರನ್ನು. ಅಲ್ಲೊಂದು ಭಾವುಕತೆಯೂ ಇದೆ, ಬೌದ್ಧಿಕತೆಯೂ ಇದೆ. ಅವರೇ ಹೇಳೋ ಹಾಗೆ ಅದು ಭಾವಬುದ್ಧಿಗಳ ವಿದ್ಯುದಾಲಿಂಗನ. ಭಾವಬುದ್ಧಿಗಳ ವಿದ್ಯುದಾಲಿಂಗನವನ್ನು ಕುವೆಂಪು ಅವರ ಕಾವ್ಯದಲ್ಲಿ ರಾಮಾಯಣ ದರ್ಶನಂನಿಂದ ಹಿಡಿದು ಕುವೆಂಪು ಅವರ ಅನೇಕ ಕವಿತೆಗಳಲ್ಲಿ ಕಾಣೋದಕ್ಕೆ ಸಾಧ್ಯ. ನಿಸರ್ಗ ಅಂದ ಕೂಡಲೇ ಅವರು ಕೇವಲ ಪ್ರಶಂಸೆಯನ್ನು ಮಾಡ್ತಾ ಹೋಗಲ್ಲ. ವರ್ಷ ಭೈರವ ಅನ್ನೋ ಕವಿತೆ ತಗೊಳ್ಳಿ, ಅಲ್ಲಿ ಭೈರವ ಅನ್ನೋದೇನೇ ಕೋಮಲವಾದದ್ದು ಅಲ್ಲವೇ ಅಲ್ಲ. ಅಲ್ಲಿ ಮುಂಗಾರು ಅಸುರಿ ಅನ್ನುವಂಥ ಪದವನ್ನು ಬಳಸ್ತಾರೆ. ಮುಂಗಾರು ಅಸುರಿಯ ರೀತಿಯಲ್ಲಿ ಬರ್ತಾ ಇದೆ ಅಂತ. ಅವತಾರ ಅನ್ನುವಂಥ ಪದ್ಯವನ್ನು ತಗೊಳ್ಳಿ. ಅವತಾರ ಅನ್ನೋ ಪದ್ಯ ಧಾರ್ಮಿಕ ಮೂಲಭೂತವಾದವನ್ನು ವಿರೋಧಿಸಿದಂತಹ ಒಂದು ಪದ್ಯ. ಅಲ್ಲಿ ಶಿಲುಬೆಯ ಒಂದು ರೂಪಕವನ್ನು ಬಳಸ್ತಾರೆ. ಶಿಲುಬೆ ಆಗಿದ್ದಿರ್ಬೋದು, ಯಾವುದೇ ಆಗಿದ್ದಿರ್ಬೋದು, ಯಾವುದೇ ಒಂದು ಧಾರ್ಮಿಕ ಸಂಕೇತದ ಮುಖಾಂತರವಾಗಿ ಇದಿಷ್ಟೇ ಸರಿಯಾದದ್ದು, ಹೀಗೇ ನಡ್ಕೊಳ್ಬೇಕು ಅನ್ನತಕ್ಕಂಥ ನಿಯಮಗಳನ್ನು ರೂಪಿಸುವ ಮೂಲಭೂತವಾದ ಇದೆಯಲ್ಲ, ಅದನ್ನು ವಿರೋಧಿಸುವುದಕ್ಕೆ ಒಳ್ಳೆಯ ನಿದರ್ಶನ ಅಂದರೆ ಅವತಾರ ಅನ್ನುವಂಥ ಒಂದು ಕವಿತೆ. ಕಂಸಶಿಲೆ ತಗೊಳ್ಳಿ, ಆದರ್ಶಗಳನ್ನು ನುಚ್ಚುನೂರು ಮಾಡ್ತಿರೋದಕ್ಕೆ ಕೊಟ್ಟಂಥ ಒಂದು ರೂಪಕ ಕಂಸಶಿಲೆ ಅನ್ನೋದು. ಕ್ರಾಂತಿಕಾಳಿ, ಕಲ್ಕಿ, ಗೊಬ್ಬರ ಇಂಥದನ್ನೆಲ್ಲ ನೀವೆಲ್ಲ ಕೇಳೇ ಇರ್ತೀರಿ ಇದೆಲ್ಲವನ್ನು. ಅಂದರೆ ಕುವೆಂಪು ಏಕಕಾಲಕ್ಕೆ ಭಾವುಕತೆ ಮತ್ತು ಬೌದ್ಧಿಕತೆಗಳನ್ನು ಒಟ್ಟಿಗೆ ಸೇರಿಸುವುದರ ಮುಖಾಂತರವಾಗಿ ವೈರುಧ್ಯಗಳನ್ನು ಮೀರಿದಂಥ ಒಬ್ಬ ಕವಿಯಾಗಿದ್ದರು ಅವರು ಅಂತ. ಅಷ್ಟೇ ಅಲ್ಲ, ರಮ್ಯತೆ ಮತ್ತು ವೈಚಾರಿಕತೆ ಇವೆರಡೂ ಒಟ್ಟಿಗೆ ಬರುತ್ತೆ. ನಾನು ಒಂದು ಪದ್ಯವನ್ನು ಇತ್ತೀಚೆಗೆ ಮೈಸೂರಲ್ಲಿ ಮಾತಾಡ್ತಾನೋ ಈ ವಿಚಾರಗಳನ್ನು ಹೇಳಿದ್ದೆ ನಾನು. ಹೂವಿನ ಸೊಬಗನು ನೋಡುತ್ತಾ ನೀನು ಕೋಮಲವೆನ್ನುತ್ತ ಮುತ್ತಿಡುವೆ, ಹೂವಿನ ಪೆಂಪಿಗೆ ಬಾಳನು ಕೊಟ್ಟ ಮೊಳಕೆಯ ಗೋಳನು ನೀನರಿಯೇ. ಇದು ನಿಜವಾಗಿ ಒಂದು ಶ್ರಮಜೀವಿಗಳ ಪರವಾಗಿರುವಂಥ ಒಂದು ಪದ್ಯ. ಹೂವನ್ನು ನೋಡಿಬಿಟ್ಟು ಬಹಳ ಕೋಮಲವಾಗಿದೆಯಪ್ಪ ಅಂತ ಮುತ್ತಿಡ್ತೀಯ ನೀನು, ಆದರೆ ಅದರ ಪೆಂಪಿಗೆ ಬಾಳನ್ನೇ ಕೊಟ್ಟಿರೋವಂಥ ಮೊಳಕೆಯನ್ನು ನೀನು ಮರೆತು ಬಿಡ್ತೀಯ. ಅಂದರೆ ಮೊಳಕೆ ಇಲ್ಲದೆ ಹೂವಾಗೋದಿಲ್ಲ. ಅದು ತಳ ಸಮುದಾಯಗಳು ಅಥವಾ ಶ್ರಮಜೀವಿಗಳ ಶ್ರಮ ಇಲ್ಲದೆ ಒಂದು ಸಂಸ್ಕೃತಿ ಬೆಳೆಯೋದಿಲ್ಲ, ಒಂದು ಸಮಾಜ ಬೆಳೆಯೋದಿಲ್ಲ. ಕಟ್ಟುವ ಕ್ರಿಯೆ ಯಾವತ್ತೂ ಬೆವರಿನಿಂದ ನಡೆಯುತ್ತೆ ಅನ್ನೋದೇ ನಂಬಿದಂಥವನು ನಾನು. ಬೆವರಿನ ಸಂಸ್ಕೃತಿಯಲ್ಲಿ ನಂಬಿಕೆ ಇರೋನು ನಾನು. ಹಾಗಾಗಿ ನಾನು ಈ ಪದ್ಯವನ್ನು ನೋಡುವ ವಿಧಾನ ಇದೆಯಲ್ಲ, ಮೊಳಕೆಯನ್ನು ಮರೆತುಬಿಟ್ಟು ಬರೀ ಹೂವನ್ನು ನೀವು ಜ್ಞಾಪಿಸ್ಕೋತೀರಿ ಅಂತ ಅಂದರೆ, ಯಾರು ಹೂವನ್ನು ಅರಳುವುದಕ್ಕೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಸಿದ್ಧತೆಯನ್ನು ಮಾಡಿಕೊಟ್ರೋ ಅಂಥವರನ್ನು ನೀವು ಮರಿತಾ ಹೋಗ್ತಿರ್ತೀರಿ. ಇದು ಕೇವಲ ರಮ್ಯ ಅಲ್ಲ. ಹೂವು ಅಂದ ಕೂಡಲೇ ರಮ್ಯ ಆಗಬೇಕಾಗಿಲ್ಲ, ಮೊಳಕೆ ಅಂದ ಕೂಡಲೇ ರಮ್ಯ ಆಗಬೇಕಾಗಿಲ್ಲ. ಅಲ್ಲಿರುವ ಒಂದು ವೈಚಾರಿಕತೆ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಸಮಾಜದಲ್ಲಿರುವ ಶ್ರೇಣೀಕರಣವನ್ನು ವಿರೋಧ ಮಾಡುವ ಒಂದು ಸೂಕ್ಷ್ಮ ದನಿ ಇದೆಯಲ್ಲ, ಇದು ಕುವೆಂಪು ಅವರ ವಿಚಾರಧಾರೆ, ಇದು ವೈಚಾರಿಕತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಗೊಬ್ಬರ ಅನ್ನುವಂಥದ್ದನ್ನು ನೀವು ನೋಡೇ ಇದ್ದೀರಿ. ಪ್ಯಾಬ್ಲಾ ನೆರೂಡ ಅವರ ವಿಚಾರಧಾರೆಗೆ ಭಾಳ ಹತ್ತಿರವಾಗಿರ್ತಕ್ಕಂತಹ ಒಂದು ಕವಿತೆ ಅದು. ಬಹಳ ಮುಖ್ಯವಾಗಿ ನನಗೆ ಕುವೆಂಪು ಯಾಕೆ ಇನ್ನೊಂದು ಕಾರಣಕ್ಕೆ ಮುಖ್ಯ ಆಗ್ತಾರೆ ಅಂದರೆ, ಸಾಮಾಜಿಕತೆ, ಆಧ್ಯಾತ್ಮಿಕತೆ, ವೈಜ್ಞಾನಿಕತೆ ಮೂರನ್ನು ಒಟ್ಟಿಗೆ ಸೇರಿಸಿದಂಥವರು. ಪರಸ್ಪರ ನೋಡಿದರೆ ಇವ್ರ ಮೇಲ್ನೋಟಕ್ಕೆ ವಿರುದ್ಧವೇನೇ. ಒಂದು ಸಾಮಾಜಿಕ ಪ್ರಜ್ಞೆ ಇರತಕ್ಕಂಥವನು ಆಧ್ಯಾತ್ಮಿಕವಾಗಿರ್ತಕ್ಕಂಥವನು ವೈಜ್ಞಾನಿಕವಾಗಿರ್ತಾನ ಅಂತ ನಾವು ಯೋಚಿಸ್ಬೋದು. ಆದರೆ ಕುವೆಂಪು ಬೆಳೆದು ಬಂದ ಬಗೆ, ಅವ್ರ ಮೇಲಾದಂಥ ಪ್ರಭಾವಗಳು ಅವ್ರದ್ದೇ ಆದಂಥ ಒಂದು ವಿಶಿಷ್ಟವಾದ ಹೊಸ ವಿಚಾರಧಾರೆಯನ್ನು ಅಥವಾ ಚಿಂತನಾಧಾರೆಯನ್ನು ರೂಪಿಸಿವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಮರಿಬಾರ್ದು.
ಏಕಕಾಲಕ್ಕೆ ಅವರು ಸಾಮಾಜಿಕವಾಗ್ತಾರೆ, ಅದೇ ಕಾಲಕ್ಕೆ ಅವರು ಆಧ್ಯಾತ್ಮಿಕವಾಗ್ತಾರೆ, ಅದೇ ಕಾಲಕ್ಕೆ ವೈಜ್ಞಾನಿಕವಾಗ್ತಾರೆ. ಆಧ್ಯಾತ್ಮಿಕತೆಗೆ ಸಾಮಾಜಿಕ ಮತ್ತು ವೈಜ್ಞಾನಿಕ ಆಯಾಮವನ್ನು ಒದಗಿಸಿಕೊಟ್ಟಂತಹ ಒಬ್ಬ ಪ್ರಖರ ಚಿಂತಕ ಕುವೆಂಪು ಅಂತ ಕರೆಯೋಕ್ಕೆ ಇಷ್ಟಪಡ್ತೇನೆ ನಾನು. ಅಲ್ಲಿ ಆಧ್ಯಾತ್ಮಿಕತೆ ಅಂದರೆ ನಾವೇನು ಅಂದ್ಕೊಂಡಿದ್ದೇವೆ, ಆಧ್ಯಾತ್ಮಿಕ ಅನ್ನೋದು ಯಾವತ್ತೂ ಸಾಂಸ್ಥಿಕ ಧರ್ಮ ಅಲ್ಲ. ಅದು ಆಧ್ಯಾತ್ಮಿಕ ಅನ್ನೋದು ಸ್ಪಿರಿಚುಯಾಲಿಟಿ ಅನ್ನೋದೇ ಬೇರೆ. ಒಂದು ರಿಲಿಜನ್ ಆಗೋದು ಬೇರೆ, ಸ್ಪಿರಿಚುಯಾಲಿಟಿ ಬೇರೆ. ಕುವೆಂಪು ಮಾತಾಡ್ತಾ ಇರತಕ್ಕಂಥದ್ದು ಆಧ್ಯಾತ್ಮಿಕತೆಯನ್ನೇ ಕುರಿತು, ಸಾಂಸ್ಥಿಕ ಧರ್ಮವನ್ನಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಬೇಕು ನಾವು. ಹಾಗಾಗಿ ಅವರು ಜಾತಿ ಮತ ವರ್ಗಗಳ ತಾರತಮ್ಯವನ್ನು ಮೀರಿದಂತಹ ಒಂದು ಸಾಮಾಜಿಕವಾದಂಥ ಪ್ರಜ್ಞೆ ಅವರಲ್ಲಿದೆ. ಅದರ ಜೊತೆಗೆ ಆಧ್ಯಾತ್ಮಿಕತೆಗೆ ಸಾಮಾಜಿಕ ಆಯಾಮವನ್ನು ಕೊಟ್ಟಂತಹ ಚಿಂತನೆಯನ್ನಷ್ಟೇ ಅಲ್ಲ, ಸೃಜನಶೀಲ ಕೃತಿಗಳನ್ನು ಬರೆದಿದ್ದಾರೆ ಅವರು. ಶೂದ್ರ ತಪಸ್ವಿ ತಗೊಳ್ಳಿ, ಜಲಗಾರ ತಗೊಳ್ಳಿ, ಬೆರಳಿಗೆ ಕೊರಳು ತಗೊಳ್ಳಿ, ಅಲ್ಲಿ ಎಲ್ಲ ಕಡೆಯೂ ಆಧ್ಯಾತ್ಮಿಕತೆಗೆ ಒಂದು ಸಾಮಾಜಿಕ ಆಯಾಮವನ್ನು ಒದಗಿಸಿಕೊಡ್ತಾರೆ ಕುವೆಂಪು ಅವರು. ಇದು ಬಹಳ ಮುಖ್ಯವಾದಂಥ ಒಂದು ಚಿಂತನಾ ವಿಕಾಸ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವೆಲ್ಲನೂ ಒಟ್ಟಿಗೆ ಸೇರ್ಸೋಕ್ಕೆ ಸಾಧ್ಯ ಅಂತ ಅವರು ಭಾವಿಸ್ಕೊಂಡಿದ್ದಿದೆಯಲ್ಲ, ಬಹಳ ಮುಖ್ಯವಾದ್ದು. ಸಾಮಾಜಿಕತೆ, ಆಧ್ಯಾತ್ಮಿಕತೆ ಮತ್ತು ವೈಜ್ಞಾನಿಕತೆಗಳನ್ನು ಒಟ್ಟಿಗೆ ಸೇರಿಸಿದಂತಹ, ಅದು ವೈರುಧ್ಯಗಳಲ್ಲ ಎನ್ನುವಂತಹ ಒಂದು ತಾತ್ವಿಕತೆಯೊಂದನ್ನು ರೂಪಿಸಿದರು. ಅದೊಂದು ಹೊಸ ತಾತ್ವಿಕತೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಕುವೆಂಪು ಅವರದು ಬಹಳ ಮುಖ್ಯವಾಗಿ ನನಗನ್ನಿಸಿದ್ದು, ಕುವೆಂಪು ಎದೆಯನ್ನು ಕುರಿತು ಮಾತಾಡೋದು. ಎದೆ ಅಂತಂದರೆ ಹೃದಯವನ್ನು ಕುರಿತು ಮಾತಾಡೋದು. ಇದು ಯಾಕೆ ನನಗೆ ಮುಖ್ಯ ಅಂತ ಅನಿಸುತ್ತೆ ಅಂದರೆ, ದೇವರನ್ನು, ದೇಗುಲವನ್ನು ಬಸವಣ್ಣವರು ದೇಹಕ್ಕೆ ತಗೊಂಡು ಬಂದರು. ಬಹುಶಃ ಅದು 12ನೇ ಶತಮಾನದಲ್ಲಿ ನಡೆದಂತಹ ಬಹುದೊಡ್ಡ ವಿಪ್ಲವಕಾರಿ ಚಿಂತನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹುದೊಡ್ಡದಾದಂಥ ಒಂದು ಕ್ರಾಂತಿಕಾರಿಕವಾದಂಥ ಚಿಂತನೆ ಅದು. ಸ್ಥಾವರವಾಗಿರುವ ಇಡೀ ದೇವಸ್ಥಾನವನ್ನು ದೇಹಕ್ಕೆ ಸ್ಥಳಾಂತರ ಮಾಡಿದಂತಹ ಒಂದು ವೈಚಾರಿಕ ಪಲ್ಲಟ ಇದೆಯಲ್ಲ, ಅದು ಈ ದೇಶಕ್ಕೆ ಅಲ್ಲ, ಈ ವಿಶ್ವಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಚಿಂತನಾ ಕೊಡುಗೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂತಂದರೆ, ದೇಹ ಅಂತ ಅಂದ್ಕೂಡಲೇ ನಾವು ಕಾಮನೆಗಳ ಆವಾಸ ಸ್ಥಾನ ಅಂತೇವೆ, ಅಲ್ಲಿ ಪ್ರಲೋಭನೆ ಇದೆ ಅಂತೇವೆ. ದೇಹ ಅಂದ್ಕೂಡ್ಲೇ ನಾವೆಲ್ಲ ಆತ್ಮದ ಬಗ್ಗೆ ಮಾತಾಡುವ ಒಂದು ಸಮಾಜದಲ್ಲಿ ಇದ್ದೇವೆ. ದೇಹ ಅಂದ್ಕೂಡಲೇ ಅಲ್ಲಿ ಎಲ್ಲವೂ ಇದೆ, ಪ್ರಲೋಭನೆ ಇದೆ, ಸೆಳೆತ ಇದೆ, ಕಾಮನೆಗಳಿವೆ, ಇಂಥದ್ದು ದೇಹ. ಆದರೆ ಅದೇ ದೇಹಕ್ಕೆ ದೇವಸ್ಥಾನವನ್ನು ಸ್ಥಳಾಂತರ ಮಾಡೋದಿದೆಯಲ್ಲ, ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲ. ಇದನ್ನು ಮಾಡಿದಂಥವ್ರು ಬಸವಣ್ಣವರು. ಆದರೆ ಅದರ ವಿಸ್ತರಣೆಯನ್ನು ಕುವೆಂಪು ಮಾಡ್ತಾರೆ ಅಂತ ನನ್ನ ತಿಳುವಳಿಕೆ. ಈಗ ಜಲಗಾರ ನಾಟಕದಲ್ಲಿ ಬೀದಿಗುಡಿಸುವ ಬಡವನ ಎದೆಯಲ್ಲಿ ನಾನಿರುವೆ ಅಂತಾನೆ ಶಿವ ಹೇಳೋದಿದು. ಉಳುತ್ತಿರುವ ಒಕ್ಕಲಿಗನೆದೆಯಲ್ಲಿ ನಾನಿರುವೆ, ಇದನ್ನು ಶಿವನೇ ಹೇಳೋದು. ಜಲಗಾರ ಹೇಳ್ತಾನೆ ನನ್ನೆದೆಯೇ ದೇಗುಲ ಅಂತಾನೆ. ಒಂದು ಪದ್ಯದಲ್ಲಿ ಕುವೆಂಪು ಹೇಳ್ತಾರೆ, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು. ನೀವೆಲ್ಲ ಕಡೆ ಗಮನಿಸಿ, ಅಲ್ಲಿ ಎದೆ 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 ಬರುತ್ತೆ, ಅಂದರೆ ಹೃದಯ ಅದು. ಎದೆ ಅಂತಂದರೆ ಹೃದಯ ಅದು. ಅಂದರೆ ದೇಗುಲವನ್ನು ದೇಹಕ್ಕೆ ತಂದ ಬಸವಣ್ಣವರು, ದೇಹದಿಂದ ಹೃದಯಕ್ಕೆ ಅದನ್ನು ತೆಗೆದುಕೊಂಡು ಹೋದಂಥ ಕುವೆಂಪು ಅವರು. ಈ ವಿಚಾರ ಇದೆಯಲ್ಲ, ಇದು ವಿಶೇಷವಾದದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಹೃದಯಸ್ಥಗೊಳಿಸ್ತಾ ಹೋಗ್ತಾರೆ. ಈ ದೇಹ ಒಂದು ಆಕಾರ ಅದು, ಆದರೆ ಹೃದಯ ನಿರಾಕಾರ. ವೈದ್ಯರಿಗೆ ಹೃದಯ ನಿರಾಕಾರ ಅಲ್ಲ, ಜೀವಶಾಸ್ತ್ರಕ್ಕೆ ಹೃದಯ ನಿರಾಕಾರ ಅಲ್ಲ, ಅದಕ್ಕೆ ಆಕಾರ ಇರುತ್ತೆ. ಆದರೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಹೃದಯ ಅನ್ನೋದು ನಿರಾಕಾರವಾದದ್ದು. ಆಕಾರವನ್ನು ನಿರಾಕಾರಗೊಳಿಸುವುದರ ಮುಖಾಂತರವಾಗಿ ಏನೇನೆ ಒಂದು ವಿಶಿಷ್ಟ ಹೊಸ ಚಿಂತನಾಧಾರೆಯನ್ನು ಬೆಳೆಸಿದಂಥವರು ಕುವೆಂಪು ಅನ್ನೋದನ್ನ ಇಲ್ಲಿ ಮರಿಬಾರ್ದು ನಾವು. ಹಾಗಾಗಿ ಒಂದು ದೇಗುಲ ಇರ್ಬೋದು, ದೇವರಿರ್ಬೋದು, ಶಿವನೇ ಹೇಳೋದು ನಾನು ಬಡವನ ಎದೆಯಲ್ಲಿ ಇರ್ತೀನಿ ಅಂತ, ಒಕ್ಕಲಿಗನ ಎದೆಯಲ್ಲಿ ಇರ್ತೀನಿ ಅಂತ. ಜಲಗಾರ ಹೇಳ್ತಾನೆ ನನ್ನೆದೆಯೇ ದೇಗುಲ ಅಂತಾನೆ. ಅಂದರೆ ದೇಹವೇ ದೇಗುಲ ಎನ್ನುವ ಚಿಂತನಾ ಕ್ರಮ ಏನಿತ್ತು, ಅದನ್ನು ಹೃದಯಕ್ಕೆ ತೆಗೆದುಕೊಂಡು ಹೋಗೋದ್ರ ಮುಖಾಂತರವಾಗಿ ಆಕಾರವನ್ನು ನಿರಾಕಾರಗೊಳಿಸುವ ಈ ಪ್ರಕ್ರಿಯೆ ಇದೆಯಲ್ಲ, ಇದು ಕುವೆಂಪು ಅವರ ಚಿಂತನೆಯಲ್ಲಿ ಬಹಳ ವಿಶಿಷ್ಟವಾದದ್ದು. ಇದೂ ಸಹ ಬಹಳ ದೊಡ್ಡ ಕೊಡುಗೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇದು ವಚನಕಾರರಲ್ಲಿ ಬಂದಂತಹ ಚಿಂತನೆಯೊಂದನ್ನು ವಿಸ್ತರಿಸಿದ್ದು ಮತ್ತು ಹೊಸ ಚಿಂತನೆಯಾಗಿ ರೂಪುಗೊಳಿಸಿದ್ದು ಕುವೆಂಪು ಅವರ ವಿಶಿಷ್ಟತೆ ಅಷ್ಟೇ ಅಲ್ಲ, ಕುವೆಂಪು ಅವರ ಬಹಳ ದೊಡ್ಡ ಕೊಡುಗೆ ಅಂತ ನಾನು ನಂಬ್ಕೊಂಡಿದ್ದೇನೆ. ಇನ್ನು ಸಮಕಾಲೀನ ಸಂದರ್ಭಕ್ಕೆ ಬರೋದಾದರೆ, ಇವತ್ತು ಜಾತಿ ಧರ್ಮಗಳ ತಿಕ್ಕಾಟ ನಡೀತಾ ಇದೆ. ದ್ವೇಷವೇ
ಬಹಳ ಮುಖ್ಯವಾದ್ದು ಅನ್ನೋ ಥರ ದ್ವೇಷೋತ್ಪಾದನೆಯ ಕಾಲ ಇದು. ಒಂದು ಕಡೆ ಯುದ್ಧೋತ್ಪಾದನೆ, ಯುದ್ಧಗಳೇ ನಡೀತಾ ಇವೆ, ಇನ್ನೊಂದು ಕಡೆ ಭಯೋತ್ಪಾದನೆ ಇದೆ. ನಮ್ಮ ದೇಶದಲ್ಲಿ ದ್ವೇಷೋತ್ಪಾದನೆ ಇದೆಯಲ್ಲ, ಅದು ಬಹಳ ಸಮೃದ್ಧವಾಗಿರೋದನ್ನು ನಾವು ನೋಡ್ತಿದ್ದೇವೆ. ಇಂಥ ಸಂದರ್ಭದ ಒಳಗಡೆ ಒಂದು ಮಾನಸಿಕ ಮಾಲಿನ್ಯ ಇದೆಯಲ್ಲ, ಅದು ವಿಜೃಂಭಿಸ್ತಿರೋ ಕಾಲ ಇದು. ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಧಕ್ಕೆ ತಂದಿರುವ ಕಾಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕರಿತೇವೆ, ಆ ತೋಟಗಳಿಗೆಲ್ಲ ಬೆಂಕಿ ಹಚ್ಚುತ್ತಿರೋ ಕಾಲ. ಬೆಳಕಿನ ಬದಲು ಸುಡ್ತಾ ಇರೋ ಕಾಲ ಇದು. ಕಟ್ಟಿದ್ದನ್ನು ಕೆಡವುತ್ತಾ ಇರೋ ಕಾಲ. ಅಂದರೆ ಇದೆಲ್ಲ ಕಾಲ ಅಂದರೆ ಇದಿಷ್ಟೇ ನಡೀತಿದೆ ಅಂತ ಅಲ್ಲ, ಇದಿಷ್ಟೇ ಆಗಿದ್ದರೆ ನಾವು ಯಾರೂ ಇಲ್ಲಿ ಕೂತ್ಕೊಂಡಿರಲಿಲ್ಲ. ಇದು ಒಂದು ಭಾಗ ಅಷ್ಟೇನೇ. ಈ ಥರದ್ದು ಒಂದು ಭಾಗ ನಡೀತಾ ಇದೆ. ಇನ್ನೊಂದು ಕಡೆ ಇದು ಸಲ್ಲದು ಅಂತ ಹೇಳ್ತಕ್ಕಂಥ ಒಳಿತಿನ ಭಾಗ ಸಹ ಇನ್ನೊಂದು ಕಡೆ ಇದೆ. ಆ ಎರಡೂ ಏಕಕಾಲದಲ್ಲಿ ಎಲ್ಲ ಕಾಲದಲ್ಲೂ ಅಸ್ತಿತ್ವದಲ್ಲಿರುತ್ತವೆ. ಒಳಿತು ಮತ್ತು ಕೆಡುಕುಗಳು ಎಲ್ಲ ಕಾಲದಲ್ಲೂ ಅಸ್ತಿತ್ವದಲ್ಲಿರುತ್ತವೆ. ಒಂದೊಂದು ಕಾಲದಲ್ಲಿ ಒಂದೊಂದು ಮೇಲುಗೈ ಪಡಿತಾ ಇರುತ್ತೆ. ಹಾಗಾಗಿ ಇಡೀ ಕಾಲವೇ ಆಗಿದೆ ಅನ್ನುವ ಅಭಿಪ್ರಾಯ ನನ್ನದಲ್ಲ ಅದು. ಇಂಥ ಸಂದರ್ಭದಲ್ಲಿ ಬೆಂಕಿಯನ್ನು ಬೆಳಕಾಗಿಸುವುದಕ್ಕಾಗಿ ನಮ್ಮ ಕುವೆಂಪು ನಮಗೆ ಬೇಕಾಗಿದೆ. ಬೆಂಕಿಯನ್ನು ಬೆಳಕಾಗಿಸುವುದಕ್ಕಾಗಿ ಅವರು ಬೇಕು. ಈಗ ದೇವರು ಧರ್ಮದ ನಂಬಿಕೆ ಜನಗಳಲ್ಲಿದೆ. ಅದಕ್ಕೆ ಕುವೆಂಪು ಎಷ್ಟು ಪ್ರಾಯೋಗಿಕವಾಗಿರ್ತಾರೆ ಅಂತಾರೆ. ಕುವೆಂಪು ಅವರು ದೇವರು ಇದನೋ ಇಲ್ವೋ ಆ ಪ್ರಶ್ನೆ ಬೇರೆ. ಬುದ್ಧ ಗುರುವೇನೇ ದೇವರ ಪ್ರಶ್ನೆಯನ್ನು ಕೈ ಎತ್ಕೊಳ್ಳಿಲ್ಲ. ದೇವರು ಇದರೋ ಇಲ್ವೋ ಅನ್ನೋದು ಪ್ರಶ್ನೆ ಪ್ರಸ್ತುತ ಅನ್ನಿಸ್ಲಿಲ್ಲ. ಈಗ ದೇವರು ಧರ್ಮದ ಬಗ್ಗೆ ಜನಗಳ ನಂಬಿಕೆ ಇದೆ, ಆದರೆ ಅದರ ದುರುಪಯೋಗವಾಗಬಾರದು. ಇದು ಕುವೆಂಪು ಅವರ ಆಶಯ. ಯಾವಾಗ ಅದನ್ನು ದುರುಪಯೋಗ ಮಾಡ್ಕೋತೀರಿ, ಆ ದುರುಪಯೋಗ ಮಾಡಿಕೊಂಡು ಕೂಡಲೇ ಬೇರೆ ರೀತಿ ಅದು ಧಾರ್ಮಿಕ ಮೂಲಭೂತವಾದ ಆಗುತ್ತೆ. ಆದರೆ ಜನಗಳನ್ನು ತಲುಪಬೇಕಲ್ಲ. ಅವರ ಅನೇಕ ಭಾಷಣಗಳು ಏನು ಅಚ್ಚಾಗಿವೆ ಅದನ್ನು ಓದ್ತಾ ಇದ್ದರೆ ಆ ಭಾಷಣಗಳಲ್ಲಿ ಮುಖ್ಯವಾಗಿ ಗೊತ್ತಾಗ್ತಕ್ಕಂಥದ್ದು ಏನಂದರೆ, ಜನಗಳನ್ನು ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಜನಗಳನ್ನು ತಲುಪಿ. ನೀವು ಜನಗಳನ್ನು ತಲುಪಬೇಕಾದ್ರೆ ಯಾವ ಕಾರ್ಯವಿಧಾನ ಇರಬೇಕು ಅನ್ನೋದನ್ನು ಸಹ ನಾವು ಕುವೆಂಪು ಅವರ ಬರಹಗಳಲ್ಲಿ, ಭಾಷಣಗಳಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಅವರು ಯಾವತ್ತೂ ಜಾತಿವಾದಿ ಆಗಲಿಲ್ಲ. ಜಾತಿ ಇದೇ ನಿಜ, ನನಗೆ ಯಾವ ಜಾತಿಯೂ ಇಲ್ಲ, ಆದ್ದರಿಂದ ಜಾತಿ ದ್ವೇಷವೂ ಇಲ್ಲ ಅಂತಾರೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಯಾವ ಜಾತಿಯೂ ಇಲ್ಲ, ನನಗೆ ಯಾವ ಮತದ ಗೋಜೂ ಇಲ್ಲ, ನನ್ನದು ಮನುಜ ಮತ ವಿಶ್ವಪಥ ಅಂತಂದರು. ಅದು ಧರ್ಮಕ್ಕೆ ಸಂಬಂಧಪಟ್ಟದ್ದು, ಅದು ಮತಧರ್ಮಕ್ಕೆ. ಜಾತಿಗೆ ಸಂಬಂಧಪಟ್ಟಂತೆ ನನಗೆ ಯಾವ ಜಾತಿಯೂ ಇಲ್ಲ, ಆದ್ದರಿಂದ ಯಾವ ಜಾತಿಯ ದ್ವೇಷವೂ ಇಲ್ಲ ನನಗೆ ಅಂತ. ಇಷ್ಟು ಹೇಳಿದ ಮೇಲೂ ಅವರನ್ನು ಬ್ರಾಹ್ಮಣ ದ್ವೇಷಿ ಅಂತಾರೆ. ಅಂದರೆ ಅವರೇ ಸ್ಪಷ್ಟವಾಗಿ ಹೇಳ್ತಾರೆ, ನನಗೆ ಯಾವ ಜಾತಿ ಕಂಡೂ ನನಗೆ ದ್ವೇಷ ಇಲ್ಲ. ಯಾಕೆ ಈ ಥರದ ಪಟ್ಟವನ್ನು ಕಟ್ಟಲಾಯಿತು? ಕುವೆಂಪು ನನ್ನ ದೃಷ್ಟಿಯಲ್ಲಿ ಬ್ರಾಹ್ಮಣ ದ್ವೇಷಿ ಅಲ್ಲ. ಆದರೆ ಹಿಂದೂ ಧರ್ಮದ ಬಗೆಗೆ ಮಾತಾಡುವ ಸಂದರ್ಭದ ಒಳಗಡೆ ಪುರೋಹಿತಶಾಹಿಯನ್ನು ಕುರಿತು ಮಾತಾಡುವಾಗ ಅನಿವಾರ್ಯವಾಗಿ ಬ್ರಾಹ್ಮಣ ವರ್ಗವನ್ನು ಕುರಿತು ಮಾತಾಡಬೇಕಾಗುತ್ತೆ. ಆದ್ದರಿಂದ ಆ ವಿಚಾರವನ್ನು ನಾನು ಪ್ರಸ್ತಾಪಿಸ್ತೇನೆ ಅಂತ ಕುವೆಂಪು ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕುವೆಂಪು ಅವರ ಸ್ಪಷ್ಟನೆ, ಇದು ನನ್ನ ಮಾತು ಅಷ್ಟೇ ಅಲ್ಲ. ಹಾಗಾಗಿ ಅವರು ಕೆಲವು ವಿಚಾರಗಳಲ್ಲಿ ವಿರೋಧಿಯಾಗಿದ್ದಿರ್ಬೋದೇ ಹೊರತು ಅವರು ಯಾವತ್ತೂ ಬ್ರಾಹ್ಮಣರನ್ನು ಜಾತಿಯಾಗಿ ದ್ವೇಷ ಮಾಡಿದವರಲ್ಲ. ಪುರೋಹಿತಶಾಹಿಯಾಗಿ ಬ್ರಾಹ್ಮಣ ವರ್ಗದ ಕೆಲವು ವಿಚಾರಗಳನ್ನು ವಿರೋಧ ಮಾಡಿದಂಥವ್ರು. ವಿರೋಧ ಮಾಡುವುದಕ್ಕೂ ದ್ವೇಷ ಮಾಡುವುದಕ್ಕೂ ವ್ಯತ್ಯಾಸ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಹಿನ್ನೆಲೆಯ ಒಳಗಡೆ ಅವರು ಅನೇಕ ಇಕ್ಕಟ್ಟುಗಳಿಗೆ ಸಿಕ್ಕಿರೋದು ಉಂಟು. ಯಾಕೆ ಅಂತಂದರೆ ಕುವೆಂಪು ಅವರನ್ನು ಪ್ರಶಂಸೆ ಮಾಡುವವರು ಸಹ ತಪ್ಪಾಗಿ ವ್ಯಾಖ್ಯಾನ ಮಾಡಿಕೊಂಡಿದ್ದಾರೆ ಅನೇಕ ಸಂದರ್ಭದಲ್ಲಿ. ಅದಕ್ಕೆ ಶೂದ್ರ ತಪಸ್ವಿ ಇದೆಯಲ್ಲ, ಬಹಳ ಒಳ್ಳೆಯ ಉದಾಹರಣೆ. ಶೂದ್ರ ತಪಸ್ವಿಯ ಬಂದಾಗ ಅದರ ಬಗೆಗೆ ಅನೇಕ ವಿರೋಧಗಳು ಬಂದು, ಸಾಹಿತ್ಯ ಕ್ಷೇತ್ರದಲ್ಲಿಯೇ ಅನೇಕ ದಿಗ್ಗಜರು ಸಹ ಅದರ ಆಶಯವನ್ನು ಕುರಿತಂತೆ ವಾಚ್ಯವಾಗಿ ಅದನ್ನು ಗ್ರಹಿಸಿ ಟೀಕೆ ಮಾಡಿದ್ದುಂಟು. ಆದರೆ ಅದನ್ನು ಅತ್ಯಂತ ಪ್ರಶಂಸೆ ಮಾಡಿದವರು ಉಂಟು. ಶೂದ್ರ ತಪಸ್ವಿಯ 3ನೇ ಮುದ್ರಣದ ಸಂದರ್ಭದಲ್ಲಿ ಕುವೆಂಪು ಅವರು ಬರ್ಕೊಳ್ತಾ ಒಂದು ಮಾತನ್ನು ಹೇಳ್ತಾರೆ. ನಾನು ಶೂದ್ರ ತಪಸ್ವಿ ನಾಟಕವನ್ನು ಬರೆದದ್ದು ಹೇಗೆ ಅಂದರೆ, ಇಲ್ಲಿ ಹುಟ್ಟಿರುವ ಎಲ್ಲ ಮನುಷ್ಯನಿಗೂ ಜಾತಿ ಧರ್ಮಗಳನ್ನು ಮೀರಿ ತಪಸ್ಸು ಮಾಡುವ ಹಕ್ಕು ಇದೆ ಮತ್ತು ಅರ್ಹತೆ ಇದೆ ಅಂತ ಹೇಳೋದು ನನ್ನ ಉದ್ದೇಶ ಆಗಿತ್ತು ಅಂತ. ಅವ್ರ ಉದ್ದೇಶ ಅಷ್ಟೇ ಆಗಿದ್ದಿದ್ದು. ಆದರೆ ಏನಾಯಿತು, ಇದನ್ನು ನಾನು ಬ್ರಾಹ್ಮಣ ವಿರೋಧಿಯಾದಂಥ ವಿಚಾರವನ್ನು ಹೇಳ್ತಿದ್ದೇನೆ ಅಂತ ಹೇಳಿ ಅನೇಕರು ಅದನ್ನು ಟೀಕೆ ಮಾಡಿದರು. ನಾನು ಬ್ರಾಹ್ಮಣ ವಿರೋಧಿಯಾದಂಥ ವಿಚಾರವನ್ನು ಹೇಳ್ತಿದ್ದೀನಿ ಅಂತ ಅನೇಕರು ಪ್ರಶಂಸೆ ಮಾಡಿದರು. ಇಬ್ಬರೂ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಕುವೆಂಪುನೇ ಹೇಳ್ತಾರೆ.
ಅಂದರೆ ಇಬ್ಬರಿಗೂ ಕೇಂದ್ರ ಏನು ಅಂದರೆ ಇದು ಬ್ರಾಹ್ಮಣ ವಿರೋಧಿಯಾಗಿದೆ ಅಂತ. ಆದರೆ ಕುವೆಂಪು ಭಾಳ ಸ್ಪಷ್ಟಪಡಿಸ್ತಾರೆ, ಇಲ್ಲಿ ಹುಟ್ಟಿರುವ ಪ್ರತಿಯೊಬ್ಬನಿಗೂ, ಯಾವ ಜಾತಿಯಲ್ಲಾದರೂ ಹುಟ್ಟಿರಲಿ, ಯಾವ ಧರ್ಮದಲ್ಲಾದರೂ ಹುಟ್ಟಿರಲಿ, ಅವನಿಗೆ ತಪಸ್ಸು ಮಾಡುವ ಅರ್ಹತೆ ಮತ್ತು ಶಕ್ತಿ ಮತ್ತು ಹಕ್ಕು ಇದೆ ಅಂತ ಪ್ರತಿಪಾದಿಸುವುದಷ್ಟೇ ಶೂದ್ರ ತಪಸ್ವಿಯ ಆಶಯ ಆಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, 1974 ಏಪ್ರಿಲ್ 20ನೇ ತಾರೀಕು 1974 ಏಪ್ರಿಲ್ 20ನೇ ತಾರೀಕು ಮೈಸೂರಿನಲ್ಲಿ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟದ ಉದ್ಘಾಟನಾ ಭಾಷಣದಲ್ಲಿ ಈ ವಿಚಾರವನ್ನು ಮತ್ತಷ್ಟು ವಿಸ್ತರಿಸ್ತಾರೆ ಅವರು. ನಾನು ಯಾವುದೇ ಜಾತಿಯ ವಿರುದ್ಧವಾಗಿ ಅಥವಾ ದ್ವೇಷದಿಂದ ಯಾವ ಮಾತನ್ನು ಆಡಲಾರೆ, ಯಾಕೆಂದರೆ ನನಗೆ ಯಾವ ಜಾತಿಯೂ ಇಲ್ಲ, ಅದರಿಂದ ಜಾತಿ ದ್ವೇಷವೂ ಇಲ್ಲ ಅಂತ ಹೇಳಿದ್ದು ಅಲ್ಲೇನೇ ಅವರು ಆ ಮಾತಿನಲ್ಲೇ ಹೇಳಿದರು. ಜೊತೆಗೆ ಪುರೋಹಿತಶಾಹಿ ಬಗ್ಗೆ ಮಾತಾಡುವಾಗ ಅನಿವಾರ್ಯವಾಗಿ ನಾನು ಬ್ರಾಹ್ಮಣ ವರ್ಗವನ್ನು ಪ್ರಸ್ತಾಪ ಮಾಡ್ತೇನೆ, ಆದರೆ ಅದು ಬ್ರಾಹ್ಮಣರನ್ನು ದ್ವೇಷಿಸುವುದಕ್ಕಾಗಿ ಅಲ್ಲ, ಅದು ಪುರೋಹಿತಶಾಹಿಯನ್ನು ವಿರೋಧಿಸುವುದಕ್ಕಾಗಿ ಅನ್ನೋ ಮಾತನ್ನು ಹೇಳ್ತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ ಅವರು. ಬರೀ ಹಿಂದೂ ಧರ್ಮದ ಪುರೋಹಿತಶಾಹಿಯನ್ನಷ್ಟೇ ವಿರೋಧ ಮಾಡೋದಿಲ್ಲ ಕುವೆಂಪು ಅವರು. ಇದು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಬಹುಮುಖ್ಯವಾದ ಸಂಗತಿ ಅಂತ ಅಂದ್ಕೊಂಡಿದ್ದೇವೆ. ಯಾಕೆಂದರೆ ನಾವೆಷ್ಟೋ ಸಾರಿ ಪ್ರಗತಿಪರತೆಯ ಹೆಸರಿನಲ್ಲಿಯೂ ಏಕಮುಖಿಯಾಗಿಬಿಡ್ತೇವೇನೋ ಎನ್ನುವ ಅಳುಕು ಮತ್ತು ಆತಂಕ ನನ್ನಲ್ಲಿರೋದು ಉಂಟು. ಆಗ ಜನಗಳನ್ನೇ ತಲುಪಕ್ಕಾಗಲ್ಲ ನಾವು. ಸೊ ಇಲ್ಲಿ ಅವರು ಹೇಳ್ತಾರೆ, ಅಲ್ಲಿ ಪುರೋಹಿತಶಾಹಿ ಅಂದರೆ ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಬ್ರಾಹ್ಮಣ ವರ್ಗ, ಆದ್ದರಿಂದ ಆ ಮಾತು ಬರುತ್ತೆ. ಆದರೆ ನಾನು ಯಾವತ್ತೂ ಬ್ರಾಹ್ಮಣ ವರ್ಗದ ದ್ವೇಷಿ ಅಲ್ಲ. ಅಷ್ಟೇ ಅಲ್ಲ, ಪುರೋಹಿತಶಾಹಿ ಎಲ್ಲಿರುತ್ತೆ? ಇಸ್ಲಾಮಲ್ಲಿ ಪುರೋಹಿತಶಾಹಿ ಇರುತ್ತೆ, ಕ್ರಿಶ್ಚಿಯನ್ರಲ್ಲಿ ಪುರೋಹಿತಶಾಹಿ ಇರುತ್ತೆ. ಕುವೆಂಪು ಅವರು ಮಹಾರಾಜರ ಮಗನಿಗೆ ನೀನು ಪಾಠ ಹೇಳ್ಕೊಡಪ್ಪ ಅಂತ ಹೇಳಿದರೆ ಕುವೆಂಪು ಅವರು ಪಾಠ ಬೇಕಾದ್ರೆ ಇಲ್ಲಿಗೆ ಬರಲಿ, ನಾನು ಅರಮನೆಗೆ ಬರಲ್ಲ ಅಂತ ಹೇಳಿದವರು. ಅಂದರೆ ಪ್ರಭುತ್ವ ಇದೆಯಲ್ಲ, ಪ್ರಭುತ್ವ ಚಕ್ರವರ್ತಿಯ ಕುರ್ಚಿ ಇದೆಯಲ್ಲ, ಅದು ಕವಿಯ ಕಾಲಡಿಯಲ್ಲಿರ್ತಕ್ಕಂಥವ್ರು ಅಂತ ಹೇಳಿದರು ಕುವೆಂಪು ಆ ಕಾಲದಲ್ಲಿ. ಅಂದರೆ ಪ್ರಭುತ್ವದ ಜೊತೆ ಯಾವತ್ತೂ ರಾಜಿಯಾದವರಲ್ಲ ಅವರು. ಪ್ರಭುತ್ವದಿಂದ ಎಷ್ಟರ ಮಟ್ಟಿಗೆ ದೂರವನ್ನು ಕಾಪಾಡಿಕೊಳ್ಬೇಕು ಅನ್ನೋದನ್ನು ಸಹ ಕುವೆಂಪು, ಇದು ಇವತ್ತು ಮುಖ್ಯ. ಈಗ ನಾನು ಏನು ಹೇಳೋಕ್ಕೆ ಹೋದೆ ಪುರೋಹಿತಶಾಹಿ ಬಗ್ಗೆ, ಅದು ಮುಖ್ಯ. ಪ್ರಭುತ್ವದ ಬಗೆಗೆ ಕುವೆಂಪು ಆಡಿದಂತಹ ಮಾತುಗಳು ಮುಖ್ಯ. ಯಾಕೆ ಅಂತಂದರೆ ನಮಗೆ ಸಹಾನುಭೂತಿ ಇರುವ ಯಾವುದಾದ್ರೂ ಸರ್ಕಾರ ಇದ್ದಾಗಲೂ ಸಹ ಅದರಿಂದ ದೂರವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಕಲ್ತ್ಕೋಬೇಕಾಗಿರುತ್ತೆ. ಇಲ್ಲದೇ ಇದ್ದರೆ ನಾವೇನಾಗ್ತೇವೆ ಅಂತಂದರೆ ಸರ್ಕಾರದ ವಕ್ತಾರರಾಗಿಬಿಡ್ತೇವೆ. ಸರ್ಕಾರದ ವಕ್ತಾರರಾಗೋದು ಸಾಹಿತಿಗಳ ಕೆಲಸ ಅಲ್ಲ, ಬುದ್ಧಿಜೀವಿಗಳ ಕೆಲಸ ಅಲ್ಲ. ಏಕೆಂದರೆ ಇವತ್ತು ಯಾವುದಾದ್ರೂ ಟಿ ವಿ ಚಾನಲ್ಗಳನ್ನು ತೆಗೆದು ನೀವು ನೋಡೋದಾದರೆ, ವಿಶೇಷವಾಗಿ ನಾನು ಕೆಲವು ಇಂಗ್ಲೀಷ್ ಸುದ್ದಿವಾಹಿನಿಗಳ ಚರ್ಚೆಗಳನ್ನು ನೋಡ್ತಿರ್ತೇನೆ ನಾನು. ಅಲ್ಲಿ ಅನೇಕರು ಕಾಣಿಸ್ಕೊಳ್ತಾರೆ. ಅಲ್ಲಿ ಪೊಲಿಟಿಕಲ್ ಅನಾಲಿಸ್ಟ್ ಅಂತ ಹಾಕಿರ್ತಾರೆ, ಪೊಲಿಟಿಕಲ್ ಕೆಳಗಡೆ ಅಂದರೆ ರಾಜಕೀಯ ವಿಶ್ಲೇಷಕ ಅಂತ ಹಾಕಿರ್ತಾರೆ. ಅವರು ಮುಖ ನೋಡಿದ ಕೂಡಲೇ ಇವನು BJP ಪರವಾಗಿ ಮಾತಾಡ್ತಾನೆ, ಕಾಂಗ್ರೆಸ್ ಪರವಾಗಿ ಮಾತಾಡ್ತಾನೆ ಅಂತ ಹೇಳಿಬಿಡ್ಬೋದು. ಅಂದರೆ ರಾಜಕೀಯ ವಿಶ್ಲೇಷಕರು ಒಂದು ಪಕ್ಷದ ವಕ್ತಾರ ರೀತಿಯಲ್ಲಿ ಮಾತಾಡ್ತಕ್ಕಂತಹ ಒಂದು ದುರಂತದ ಸನ್ನಿವೇಶದಲ್ಲಿ ನಾವಿದ್ದೇವೆ. ನಾವು ಒಂದು ಮಾನಸಿಕ ದೂರ ಅನ್ನೋದಿಲ್ಲ. ನನಗೆ ಯಾವುದೋ ಒಂದು ಪಕ್ಷದ ಬಗ್ಗೆ, ಒಂದು ಸರ್ಕಾರದ ಬಗ್ಗೆ ಸಹಾನುಭೂತಿ ಇದ್ರೂ ಅದಕ್ಕೆ ಒಂದು ಮಾನಸಿಕ ದೂರವೊಂದನ್ನು ಕಾಪಾಡಿಕೊಳ್ಳಬೇಕಾಗಿರ್ತಕ್ಕಂಥ ಅಗತ್ಯ ಬುದ್ಧಿಜೀವಿಗಳಿಗೆ ಮತ್ತು ಸಾಹಿತಿಗಳಿಗೆ ಇರುತ್ತೆ. ಅದು ಆ ವಿಮರ್ಶೆಯ ಗುಣ ಇದೆಯಲ್ಲ, ಆ ದೂರವನ್ನು ಕಾಪಾಡಿಕೊಳ್ಬೇಕು ಅನ್ನೋದಿದೆಯಲ್ಲ, ಪ್ರಭುತ್ವವನ್ನು ಪ್ರಶ್ನೆ ಮಾಡಬೇಕು ಅನ್ನೋದಿದೆಯಲ್ಲ, ಅದು ಕುವೆಂಪು ನಮಗೆ ಕಲಿಸಿಕೊಟ್ಟಿದ್ದಾರೆ ಅನ್ನೋದನ್ನು ಮರಿಬಾರ್ದು ನಾವು. ಹಾಗಾಗಿ ಆ ಕಾರಣಕ್ಕಾಗಿಯೂ ಕುವೆಂಪು ಬಹಳ ಮುಖ್ಯ ನನಗೆ. ಇನ್ನೊಂದು ಈಗಾಗಲೇ ಹೇಳೋಕೆ ಹೊರಟ್ನಲ್ಲ, ಪುರೋಹಿತಶಾಹಿಯನ್ನು ಕುರಿತು ಮಾತಾಡುವ ಸಂದರ್ಭದಲ್ಲಿ ಏಕಮುಖಿಯಾಗಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಅದು ಕುವೆಂಪು ಅವರಲ್ಲಿ ಸ್ಪಷ್ಟತೆ ಇತ್ತು. ಅವರು ಹಿಂದೂ ಧರ್ಮದ ಪುರೋಹಿತಶಾಹಿಯನ್ನು ಅವರು ಬಹಳ ಕಠಿಣವಾಗಿಯೇ ವಿರೋಧ ಮಾಡ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಬೇರೆ ಧರ್ಮಗಳಲ್ಲಿರುವ ಪುರೋಹಿತಶಾಹಿಯನ್ನು ವಿರೋಧ ಮಾಡಬಾರ್ದು ಅಂತ ಹೇಳೋದಿಲ್ಲ, ಅವರು ಅಲ್ಲಿಯೂ ಪುರೋಹಿತಶಾಹಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಆದರೆ ಇವತ್ತು ಎಲ್ಲ ಧರ್ಮಗಳಲ್ಲಿ ನನಗನ್ನಿಸಿದ ಮಟ್ಟಿಗೆ ಒಳ ವಿಮರ್ಶಕರ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವುದೇ ಧರ್ಮದಲ್ಲಿ ಎಲ್ಲಿ ಒಳ ವಿಮರ್ಶಕರು ಇರೋದಿಲ್ಲ, ಆ ಧರ್ಮಗಳು ಜಡವಾಗ್ತಾ ಹೋಗುತ್ತವೆ. ಆಗಲೇ ಆರಂಭದಲ್ಲಿ ಹೇಳಿದೆ, ಹಿಂದೂ ಧರ್ಮದಲ್ಲಿ ಗಾಂಧಿ ವಿವೇಕಾನಂದ ಒಳ ವಿಮರ್ಶಕರಾಗಿದ್ದರು ಅಂತ. ಆದರೆ ಒಳ ವಿಮರ್ಶಕರನ್ನು ಕೊಲೆ ಮಾಡಿಬಿಟ್ರು, ಒಬ್ಬರನ್ನ. ಇನ್ನೊಬ್ಬರನ್ನ ಏನೂ ಮಾಡೋಕ್ಕಾಗಲಿಲ್ಲ. ವಿವೇಕಾನಂದರು ಹಿಂದೂ ಮುಸ್ಲಿಂ ಸಾಮರಸ್ಯವನ್ನು ಪ್ರತಿಪಾದಿಸ್ಕೊಂಡು ಬಂದರು.
ಮತಾಂತರ ಯಾಕೆ ಮಾಡ್ತಾರೆ ಇವರೆಲ್ಲ ಅನ್ನೋದಕ್ಕೆ ಸಕಾರಣವನ್ನು ಕೊಟ್ಟು ಸಮರ್ಥನೆ ಮಾಡಿಕೊಂಡ್ರು ಅವರು ಹಿಂದೂ ವೇದಾಂತ ಮತ್ತು ಮುಸ್ಲಿಮ್ನ ಹೃದಯ ಒಂದಾಗಬೇಕು, ಮಿಲನಗೊಳ್ಳಬೇಕು ಅಂತ ಹೇಳಿದರು. ವರ್ಣ ಪದ್ಧತಿಯನ್ನು ವಿರೋಧ ಮಾಡಿದರು, ಜಾತಿ ಪದ್ಧತಿಯನ್ನು ವಿರೋಧ ಮಾಡಿದರು. ಅದು ಕೇವಲ ಒಂದು ಮುಖ, ಅಂದರೆ ಹಿಂದೂ ಧರ್ಮದಲ್ಲಿದ್ದೂ ಸಹ ಹಿಂದೂ ಧರ್ಮವನ್ನು ಮೀರಿ ಒಳವಿಮರ್ಶಕರ ಕೆಲಸ ಮಾಡಿದ್ದಿದೆಯಲ್ಲ, ಇದೊಂದು ಆದರ್ಶಪ್ರಾಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಎಲ್ಲ ಧರ್ಮಗಳಿಗೂ ಅಗತ್ಯವಾದದ್ದು. ಇದು ಕುವೆಂಪು ಅವರಿಂದಲೂ ನಾವು ಕಲಿಬೇಕಾಗಿದೆ ಇದು. ಏಕೆಂದರೆ ಧಾರ್ಮಿಕ ಸಾಮರಸ್ಯ ಅಂದ್ರೇನು, ಧಾರ್ಮಿಕ ಮೂಲಭೂತವಾದವನ್ನು ವಿರೋಧಿಸ್ತೇವೆ ಅಂದ್ರೇನು, ಧಾರ್ಮಿಕ ಸ್ವಾತಂತ್ರ್ಯ ಅಂದ್ರೇನು, ಈ ವಿಚಾರಗಳಿಗೆ ಕುವೆಂಪು ಅವರು ಹೇಳಿದಂಥ ಮಾತಿದೆಯಲ್ಲ, ಎಲ್ಲ ಧರ್ಮಗಳಲ್ಲಿಯೂ ಪುರೋಹಿತಶಾಹಿ ಇರುತ್ತೆ, ಅದನ್ನು ವಿರೋಧಿಸಬೇಕು ಅನ್ನೋದನ್ನು. ಇದನ್ನು ಮತ್ತೆ ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕುವೆಂಪು ಅವರನ್ನು ಬ್ರಾಹ್ಮಣರನ್ನು ಬೈಯೋದಕ್ಕಾಗಿ ಗುರಾಣಿಯಾಗಿ ಬಳಸ್ತಕ್ಕಂಥವ್ರು ಅನೇಕರಿದ್ದಾರೆ. ಆದರೆ ಕುವೆಂಪು ಅವರನ್ನು ಗುರಾಣಿಯಾಗಿ ಬಳಸಬೇಡಿ ನೀವು. ಕುವೆಂಪು ಅವರನ್ನು ಕುವೆಂಪು ಪಾಡಿಗೆ ಬಿಡಿ. ಆದರೆ ಅವರ ವಿಚಾರಗಳನ್ನು ಜನತೆ ಹತ್ರ ತೊಗೊಂಡೋಗ್ಬೇಕು, ವಿಶೇಷವಾಗಿ ಯುವಕರ ಹತ್ರ ತೊಗೊಂಡೋಗ್ಬೇಕು, ವಿದ್ಯಾರ್ಥಿಗಳ ಹತ್ರ ತೊಗೊಂಡೋಗ್ಬೇಕು. ಇಷ್ಟೊತ್ತು ನಾನು ಏನು ಮಾತಾಡಿದೆ, ಈ ವಿಚಾರಗಳು ಎಲ್ಲೂ ಸಮತೋಲನ ತಪ್ಪಿದ ವಿಚಾರಗಳಲ್ಲ ಕುವೆಂಪುದು. ಯಾವುದೋ ಒಂದು ಸಂದರ್ಭದಲ್ಲಿ ಪ್ರತಿಕ್ರಿಯೆ ಸೂಚಿಸಿರ್ತಾರೆ, ಅನೇಕ ಸಂದರ್ಭಗಳಲ್ಲಾಗತ್ತೆ, ಇವತ್ತೂ ಆಗುತ್ತೆ. ಯಾರೋ ಟಿ ವಿನವರು ಹಿಂಗಿಡಿದಾಗ ತಕ್ಷಣದಲ್ಲಿ ಏನೋ ಮಾತಾಡಿಬಿಡ್ತಾರೆ. ಆದರೆ ಆ ಪ್ರತಿಕ್ರಿಯೆ ಅಷ್ಟೇ ಅಂತಿಮವಾದದ್ದಲ್ಲ. ಪ್ರತಿಕ್ರಿಯೆ ಸೂಚಿಸೋದು ಬೇರೆ, ಒಂದು ಬರಹದಲ್ಲಿ ಬರೋದು ಬೇರೆ, ಒಂದು ಸಿದ್ಧ ಮಾಡಿದ ಭಾಷಣದಲ್ಲಿ ಬರೋದು ಬೇರೆ. ಕುವೆಂಪು ಯಾವತ್ತು ಭಾಷಣ ಮಾಡಿದರೂ ಸಿದ್ಧತೆ ಇಲ್ಲದೆ ಭಾಷಣ ಮಾಡ್ತಿರಲಿಲ್ಲ ಅವರು ಬಹಳಷ್ಟು ಸಂದರ್ಭದಲ್ಲಿ ಲಿಖಿತ ಭಾಷಣಗಳನ್ನೇ ಅವರು ಮಾಡಿರೋ ಅಂಥದ್ದು. ಹಾಗಾಗಿ ಅವುಗಳನ್ನು ಆಧಾರವಾಗಿ ಇಟ್ಕೊಳ್ಳೋದಾದರೆ ಕುವೆಂಪು ಒಬ್ಬ ಸಮಾಜ ವಿಜ್ಞಾನಿಯಾಗಿ ಬಹಳ ಮುಖ್ಯ ಆಗ್ತಾರೆ, ರಾಜಕೀಯ ಸುಧಾರಕರಾಗಿ ನಮಗೆ ಬಹಳ ಮುಖ್ಯ ಆಗ್ತಾರೆ, ಆಧ್ಯಾತ್ಮಿಕತೆಗೆ ಸಾಮಾಜಿಕ ಆಯಾಮವನ್ನು ತಂದಂಥವರಾಗಿ ಮುಖ್ಯ ಆಗ್ತಾರೆ. ವೈಜ್ಞಾನಿಕ ಮನೋಧರ್ಮ, ವಿಶೇಷವಾಗಿ ವೈಜ್ಞಾನಿಕ ಮನೋಧರ್ಮ ಎಷ್ಟು ಮಟ್ಟಿಗೆ ಅಂದರೆ, ನೆಹರೂರವರ ವೈಜ್ಞಾನಿಕ ಮನೋಧರ್ಮ ಇದೆಯಲ್ಲ, ಅವರಿಗೆ ಬಹಳ ಅದ್ಭುತವಾಗಿ ಇಡಿಸ್ತಾ ಹೋಗುತ್ತೆ. ನೆಹರು ಅವರ ಬಗ್ಗೆನೇ ಅವರೊಂದು ಲೇಖನನೇ ಬರೆದಿದ್ದಾರೆ ಕುವೆಂಪು ಅವರು. ಆದರೆ ಅದೇ ಸಂದರ್ಭದಲ್ಲಿ ಕುವೆಂಪು ಅವರು ಗಾಂಧೀಜಿಯವರ ಆರ್ಥಿಕ ನೀತಿಯನ್ನು ಇಷ್ಟಪಡ್ತಾರೆ, ಕೈಗಾರಿಕೀಕರಣದ ಅತಿರೇಕವನ್ನು ಇಷ್ಟಪಡೋದಿಲ್ಲ. ನಾನು ಅತಿರೇಕ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹೀಗೆ ಕುವೆಂಪು ಸಮಾಜದ ಎಲ್ಲ ವಿಭಾಗಗಳನ್ನು ಪ್ರವೇಶ ಮಾಡಿದ್ದಾರೆ. ಎಲ್ಲ ವಿಭಾಗಗಳನ್ನು ಪ್ರವೇಶ ಮಾಡ್ತಾ ಅವರದೇ ಆದಂತಹ ಒರಿಜಿನಲ್ ಆದಂಥ ಸೋಪಗ್ನವಾದಂಥ ಒಂದು ಚಿಂತನಾ ಧಾರೆಯೊಂದನ್ನು ಅವರು ಬೆಳೆಸ್ಕೊಂಡು ಬಂದಿರೋದನ್ನು ನಾವು ನೋಡ್ತಿದ್ದೇವೆ. ಇವತ್ತು ಧಾರ್ಮಿಕ ಎಲ್ಲ ಧರ್ಮಗಳ ಧಾರ್ಮಿಕ ಮೂಲಭೂತವಾದವನ್ನು ವಿರೋಧಿಸುವಂತಹ ಒಂದು ಸನ್ನಿವೇಶದ ಒಳಗಡೆ ನಾವಿದ್ದೇವೆ. ಜಾತಿವಾದವನ್ನು ವಿರೋಧಿಸಬೇಕಾಗಿದೆ. ಶ್ರೇಣೀಕರಣ ಅನ್ನೋದಿದೆಯಲ್ಲ, ಕೇವಲ ವರ್ಣಾಶ್ರಮ ಧರ್ಮಕ್ಕೆ ನಿಂತಿಲ್ಲ. ಇವತ್ತು ವರ್ಣಾಶ್ರಮ ಧರ್ಮಕ್ಕೆ ಮಾತ್ರ ನಿಂತಿದೆ ಅಂತಂದರೆ ತಪ್ಪಾಗುತ್ತೆ. ಶೂದ್ರರಲ್ಲಿ ಎಷ್ಟು ಶ್ರೇಣೀಕರಣ ಇದೆ, ಎಷ್ಟೋ ಶೋಷಿತರಲ್ಲಿ ಎಷ್ಟು ಶ್ರೇಣೀಕರಣ ಇದೆ. 11 ಕೋಟಿ ಜನ ಬುಡಕಟ್ಟು ಜನಾಂಗ ಇದ್ದಾರೆ ಈ ದೇಶದಲ್ಲಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವೇ ಕೊಟ್ಟಿರುವ ಮಾಹಿತಿಯ ಪ್ರಕಾರವಾಗಿ 11 ಕೋಟಿ ಜನ ಅರೆ ಅಲೆಮಾರಿ ಬುಡಕಟ್ಟಿನ ಜನ 11 ಕೋಟಿ ಜನ ಇದ್ದಾರೆ ಇದರಲ್ಲಿ. ಅವರ ಸ್ಥಿತಿಗತಿಗಳೇನು ಅಂದರೆ, ಶ್ರೇಣೀಕರಣ ಇದೆಯಲ್ಲ, ಕೇವಲ 4 ವರ್ಣಗಳಲ್ಲಿ ನಿಂತಿಲ್ಲದೇ ಇರುವ ಒಂದು ಸನ್ನಿವೇಶದ ಒಳಗಡೆ ನಾವಿದ್ದೇವೆ. ಈಗ ಒಂದೊಂದು ವರ್ಣದಲ್ಲಿಯೂ ಶ್ರೇಣೀಕರಣ ಬರುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಾಯಿದೆ ನೋಡಿ. ಕೌಟುಂಬಿಕ ದೌರ್ಜನ್ಯಗಳು 30.1% 30.1% ಕೌಟುಂಬಿಕ ದೌರ್ಜನ್ಯಗಳಾಗ್ತಿವೆ. 19.4% 19.4% ಮಹಿಳೆಯರ ಅಪಹರಣಗಳಾಗ್ತಾ ಇವೆ. 7.1% ಅತ್ಯಾಚಾರಗಳಾಗ್ತಿವೆ ಮಹಿಳೆಯರ ಮೇಲೆ. ಪ್ರತಿ ಗಂಟೆಗೆ ಈ ದೇಶದಲ್ಲಿ 51 ಮಹಿಳಾ ದೌರ್ಜನ್ಯದ ಪ್ರಕರಣಗಳು ದಾಖಲಾಗ್ತಾ ಇವೆ. ದಾಖಲಾಗದೇ ಇರೋ ಎಷ್ಟೋ ಇರುತ್ತವೆ. ಒಂದು ದಿನಕ್ಕೆ ಮಹಿಳೆಯರ ಮೇಲೆ 86% ಅತ್ಯಾಚಾರಗಳಾಗ್ತಾ ಇವೆ ದಾಖಲಾಗಿರೋವು. ಅಂದರೆ ಇಂಥದ್ದೊಂದು ಸನ್ನಿವೇಶದಲ್ಲಿದ್ದೇವೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಇದೆ. ಮಹಿಳೆಯರನ್ನು ಕುರಿತು ಕುವೆಂಪು ಅವರಿಗೆ ಎಂಥ ವಿಶೇಷ ಗೌರವ ಇತ್ತು ಅನ್ನೋದನ್ನು ಯೋಚನೆ ಮಾಡಿ. ಹಾಗಾಗಿ ಇವತ್ತಿನ ಸನ್ನಿವೇಶ ಇದೆಯಲ್ಲ, ಇದೊಂದು ಅಸಮಾನತೆಯ ಸನ್ನಿವೇಶ, ಅಸಹಿಷ್ಣುತೆಯ ಸನ್ನಿವೇಶ, ಮಹಿಳೆಯರ ಮೇಲೆ, ತಳ ಸಮುದಾಯದವರ ಮೇಲೆ ದೌರ್ಜನ್ಯ ನಡೀತಿರೋ ಸನ್ನಿವೇಶ, ಜಾತಿವಾದ ಮತ್ತು ಧಾರ್ಮಿಕ ಮೂಲಭೂತವಾದಗಳು ಎಲ್ಲ ಕಡೆ ವಿಜೃಂಭಿಸ್ತಿರೋ ಸನ್ನಿವೇಶ. ಇಂಥ ಸಂದರ್ಭದಲ್ಲಿ ಸಮಚಿತ್ತದ ಚಿಂತನಾ ಧಾರೆಯ ಮುಖಾಂತರವಾಗಿ ನಾವು ಕ್ರಿಯಾಶೀಲರಾಗಬೇಕಾಗಿರುತ್ತೆ. ಸಮಚಿತ್ತವನ್ನು ಕಳೆದುಕೊಂಡು ಏಕಪಕ್ಷೀಯವಾದರೆ
ಆ ಏಕಪಕ್ಷೀಯತೆ ಸರಿಯಲ್ಲ ಅನ್ನೋದನ್ನು ಕುವೆಂಪು ವಿಚಾರಧಾರೆಯಿಂದಲೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಕುವೆಂಪು ವಿಚಾರಧಾರೆಯನ್ನು ಹೆಚ್ಚು ಯುವಜನರಿಗೆ ತಲುಪಿಸುವ ಕೆಲಸವನ್ನು ಪ್ರತಿಷ್ಠಾನವನ್ನು ಒಳಗೊಂಡಂತೆ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡಬೇಕಾಗಿರೋ ಅಂಥ ಸನ್ನಿವೇಶ ಇದೆ. ಈ ಎಲ್ಲ ಮಾತುಗಳಿಂದ ಮತ್ತೆ ನಾನು ಮೊದಲ ಮಾತಿಗೆ ಬರ್ತೇನೆ. ಕುವೆಂಪು ಇಂದಿಗೂ ಪ್ರಸ್ತುತ, ಎಂದಿಗೂ ಪ್ರಸ್ತುತ.